ಸ್ನೇಹಿತರೆ, ನಮಸ್ಕಾರ. ಕೇಳಿದ್ರು ನಮಗ್ ಕಲಕನು ಬಹಳ ನಮಗ ಸಹಾಯದಾನ ಸಲ್ಲಿಸಿದ್ರು. ಅದಕ್ಕಾಗಿ ಇಲ್ಲಿ ಒಂದು ನನಗೆ ಖುಷಿ ಮಾತು ಏನ್ ಹೇಳಬೇಕಾಗಿತ್ತಂದ್ರೆ ಈ ಮುಳವಾಡ ಗ್ರಾಮ ಸರಿಯಾಗಿ ಯಾವ ನಮ್ಮ ಬಸವಣ್ಣ ಬಾಗೇವಾಡಿಯ ತಾಲೂಕು, ಯಾವ ನಮ್ಮ ವಿಜಯಪುರ ಜಿಲ್ಲೆಯ ಸುಖೇಂದ್ರ, ಯಾವ ನಮ್ಮ ಶಿವರಾಯ ಮುತ್ತನ ಸ್ಥಾನ ಇರತಕ್ಕಂತ ಯಾವ ನನ್ನ ಮುಳವಾಡ ಗ್ರಾಮ. ಹೌದಿಲ್ಲ? ಅದಕ್ಕಾಗಿ ಮಾಸ್ತರ ಏನಾಯ್ತು? ಸ್ನೇಹಿತರೆ, ನೂರಾರು ಪ್ರಕಾರ ಕಲೆಗಳಿದಾವೆ, ನಿಮಗೆಲ್ಲ ಗೊತ್ತಿರುವಂಥದ್ದು ಸಂಗತಿ ಐತೆ. ಆದರೆ ಇತ್ತೀಚಿನ ಕಾಲದಲ್ಲಿ ಬಹು ಪ್ರಾಚೀನವಾದಂಥ ಜಾನಪದ ಕಲೆಯಾಗಿರ್ತಕ್ಕಂಥ ಗೀಗಿ ಪದ ಮತ್ತೆ ಮುನ್ನೆಲೆ ಬರ್ತಾ ಇದೆ. ಇದು ಪ್ರಾಚೀನ ಜಾನಪದ ಕಲೆಯಾಗಿದ್ರೂ ಕೂಡ ಈಗ ಮತ್ತೆ ಚಾಲ್ತಿಯಲ್ಲಿ ಇರುವಂಥದ್ದು. ಇಂಥದ್ರಲ್ಲಿ ಇದೇ ಗೀಗಿ ಪದಗಳ ಬಿಜಾಪುರ ಜಿಲ್ಲೆಯ ಪ್ರಸಿದ್ಧ ಗೀಗಿ ಪದಗಳ ಗಾಯಕರಾಗಿರ್ತಕ್ಕಂಥ ಸುರೇಶ್ ಕಂಬಾಗಿ ಅವರು ಯುವಕರು ಇದ್ದಾರೆ ನಮ್ಮ ಜೊತೆಗೆ. ಇವತ್ತಂತ ಸಣ್ಣ ವಯಸ್ಸಿನಲ್ಲಿ ಪ್ರಸಿದ್ಧರಾಗಿರುವಂಥದ್ದು ಅವರು ನಮ್ಮ ಜೊತೆಗಿದ್ದಾರೆ. ತಮ್ಮ ಗೀಗಿ ಪದಗಳ ಈ ಒಂದು ಜರ್ನಿ ಏನಿತ್ತು, ಎಷ್ಟು ಕಷ್ಟ ಅನುಭವಿಸಿದ್ರು, ಅಥವಾ ಯಾರ್ಯಾರು ಅವರ ಸಪೋರ್ಟ್ ತಗೊಂಡ್ರು, ಯಾರು ಗುರುಗಳು ಮಾಡಿಕೊಂಡ್ರು, ಯಾರ್ಯಾರು ಇವರಿಗೆ ಬೆನ್ನೆಲುಬಾಗಿ ನಿಂತರು ಅನ್ನೋದ್ರ ಬಗ್ಗೆ ಎಲ್ಲ ವಿಸ್ತೃತವಾದ ಚರ್ಚೆ ಮಾಡಲಿಕ್ಕೆ, ಆ ಅನುಭವಗಳನ್ನು ಶೇರಿಂಗ್ ಮಾಡ್ಕೊಳ್ಳಿಕ್ಕೆ ನಮ್ಮ ಜೊತೆಗಿದ್ದಾರೆ. ಅವರ ಅನುಭವಗಳನ್ನು ನಾವು ಕೇಳ್ಕೊಂಡ್ಬೋಣ. ಬನ್ನಿ ಸ್ನೇಹಿತರೆ. ನಮಸ್ಕಾರ ಸುರೇಶ್ ಅವರು. ನಮಸ್ತೆ ಸರ್. ನಮ್ಮ ದ್ರಾವಿಡ ಭಾರತ ಯೂಟ್ಯೂಬ್ ಚಾನಲ್ಗೆ ತಮಗೆ ಆಧಾರದ ಸ್ವಾಗತ. ಓಕೆ ಸರ್. ಒಳ್ಳೆದ್ರಿ ಸುರೇಶ್ ಅವರೇ, ನಿಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ರಿ. ಓಕೆ ಸರ್, ಹೇಳ್ತೀನಿ ಸರ್. ಸರ್, ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕ, ನನ್ನ ಊರ ಸ್ಥಳ ಕಂಬಾಗಿ ಅಂತೇಳಿ ಸರ್. ನಿಮ್ಮ ಮನೆತನ ಪರಿಸ್ಥಿತಿ ಏನು ಕತ್ತೆ? ನಿಮ್ಮ ಎಜುಕೇಶನ್ ಎಷ್ಟಾಗೈತ್ರಿ? ಸರ್, ನಮ್ಮದು 1ರಿಂದ 7th ತನ ಸರ್ ನಮ್ಮ ಕಂಬಾಗಿಯಲ್ಲಿ ಆಗಿದೆ ಸರ್. ಮೂರಾಗ ಕಾಲೇಜಲ್ಲಿ ಶಾಲೆಯಲ್ಲಿ ನಮ್ಮ ಊರೊಳಗೆ ಮುಗಿಸಿದೆ ಸರ್ ಪ್ರಾಥಮಿಕ ಶಾಲೆ. ಮುಂದೆ ಸರ್ 8th 9th 10th 1st 2nd ಸರ್ ಯಾವ ನಮ್ಮ ಬಬಲೇಶ್ವರ ತಾಲೂಕ ಶಾಂತಿವೀರ ಪದವಿ ಪೂರ್ವ ಕಾಲೇಜಲ್ಲಿ ಸರ್ ನಮ್ದು PUC ಸೆಕೆಂಡ್ ಇಯರ್ ಮುಕ್ತಾಯ ಮುಗಿಸ್ರಿ. PUC ಸೆಕೆಂಡ್ ಇಯರ್ ನಂತರ ಸರ ಡಿಗ್ರಿ ಇನ್ನ ಕಲಿಬೇಕನ್ನೋ ಹಂತದ ನನಗೆ ಛಲ ಇದೆ ಸರ್. ಶಾಲೆ ಕಲಿಬೇಕು ನಿಮ್ಮ ವಿಲಾಸ ಇತ್ತು? ವಿಲಾಸ ಇತ್ತು ಸರ್. ಮುಂದೆ ಅಲ್ಲಿಂದ PUC ಸೆಕೆಂಡ್ ಇಯರ್ ಬಬಲೇಶ್ವರ ಮುಗಿತು ಸರ್. ನಂತರ ಮುಂದೆ ಬಿಜಾಪುರ ಹೋಗ್ಕೇರಿ ಸರ. ಅಲ್ಲಿ ಹೋಗ್ಕೇರಿಂದ KED ಕಾಲೇಜ್ ಅಂತ ಹೇಳಿ ಹೋಗ್ಕೇರಿ ಸರ. ಅಲ್ಲಿ ಹೋಗಿ BA ಸರ್ ಅಡ್ಮಿಷನ್ ಮಾಡಿದೆ. BA ಅಡ್ಮಿಷನ್ ಮಾಡಿ ಸರ್ ಕಿತ್ತೂರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅಂತ ಹೇಳಿ ಸರ್. ಅಲ್ಲಿ ಪೂರ್ತಿ ಡಿಗ್ರಿ ಮುಗಿತು ಸರ್. ಡಿಗ್ರಿ ಮುಗಿತು ಸರ್. ಹಂಗೆ ನಾನು ಕಾಲೇಜ್ ಕಲಿತಾ ಡಿಗ್ರಿ ಮುಗಿದ ಕೂಡಲೇ ನೀವು ಸರ್ಕಾರಿ ಜಾಬ್ ಕಡೆ ಟ್ರೈ ಮಾಡಲಿಲ್ಲ ಅಂದ್ರೆ? ಇಲ್ಲ ಸರ್, ಮಾಡಿದ್ದೆ. ಟ್ರೈ ಮಾಡಿದ್ದೆ ಸರ್. ನಾನು ಫಸ್ಟ್ ಇಯರ್ ನನ್ನ ಎಜುಕೇಶನ್ ಮುಗಿದು ಕೊಡ್ಲೇನು ಸರ್. ನಾನು ಯಾವ್ದಾರ ಒಂದು ಪೊಲೀಸರ ಆಗ್ಬೋದು, ಒಂದು ಆರ್ಮಿರ ಆಗ್ಬೋದು, ಏನಾರ ಒಂದು ಸರ್ಕಾರಿ ಗೌರ್ಮೆಂಟ್ ಕೆಲಸ ಮಾಡ್ಬೇಕಂತೇಳಿ ಸರ್ ನನಗೆ ಬಹಳ ಹವ್ಯಾಸ ಇತ್ತು ಸರ್. ವಿಲಾಸ ಇತ್ತು ಸರ್. ಮುಂದೆ ಅದು ನಾನು ಪ್ರಯತ್ನ ಮಾಡಿದೆ ಸರ್. ಪೊಲೀಸ್ ಆಗಲಿ ಮತ್ತು CET ಓದಿದ್ವಿ ಸರ್. ಎಲ್ಲ ಹೊರಗಡೆ ಪ್ರಯತ್ನ ಮಾಡಿದ್ರಿ ಸರ್. ನನಗೆ ಅದು ಫಿಸಿಕಲ್ ಫಿಟ್ ಆಗ್ತಿದ್ದೆ ಸರ್. ಫಿಸಿಕಲ್ ಫಿಟ್ ಇರ್ತಿದ್ರಿ? ಫಿಸಿಕಲ್ ಫಿಟ್ ಇರ್ತಿದ್ದೆ ಸರ್. ಓಡೋದ್ರಾಗಲಿ, ಪ್ಲಸ್ ತೆಗಿದ್ರಾಗಲಿ, ಡಿಪ್ಸ್ ಮಾಡೋದ್ರಾಗಲಿ ಎಲ್ಲ ಎಕ್ಸ್ಪರ್ಟ್ ಇದ್ದೆ ಸರ್. ಮತ್ತು ಮೇನ್ ಸರ್ ನಾನು ಸ್ಟಾರ್ಟಿಂಗ್ದಾಗ ನಾನು ಫಿಸಿಕಲ್ ಸರ್, ಅಂದ್ರೆ ರನ್ನಿಂಗ್ ಆಗಲಿ, ಇವತ್ತು ಯಾರೋ ಒಂದು ವಾಲಿಬಾಲ್ ಆಗಲಿ, ಒಂದು ಸ್ಪೋರ್ಟ್ಸ್ಮನ್ ನೀವು ಸರ್ ಸ್ಪೋರ್ಟ್ಸ್ಮನ್ ಆಗಿ ಗುಂಡು ಎಸೆತ ಆಗಲಿ, ಮುಂದೆ ಇಂಥವೆಲ್ಲ ನನಗೆ ಹವ್ಯಾಸಗಳ ಭಾಳ ಇದ್ವು ಸರ್. ಆ ಶಕ್ತಿ ಮತ್ತು ಶಾಲೆ ಒಳಗೆ ಸರ್ ಸ್ಪೋರ್ಟ್ಸ್ ಒಳಗೆ ನಮ್ಮ ಫ್ರೆಂಡ್ಶಿಪ್ ಒಳಗೆ ಸರ್, ಫ್ರೆಂಡ್ಶಿಪ್ ಒಳಗೆ ಆ ಸ್ಪೋರ್ಟ್ಸ್ ಒಳಗೆ ಯಾವುದೇ ಏನೋ ಮಾಡ್ಬೇಕಾದ್ರೆ ನನಗೆ ಭಾಳ ಧೈರ್ಯದಿಂದ ಒಂದು ಛಲದಿಂದ ಮಾಡ್ತಿದ್ದೆ ಸರ್. ನಾವು ಹಠದಿಂದ ಮಾಡ್ತಿದ್ದೆ ಸರ್. ಮುಂದೆ ಹಂಗೆ ಹೋಗ್ತಾ ಡಿಗ್ರಿ ಹೋಗಿದ್ದೆ ಸರ್. ನಿಮ್ಗೆ ಮಣಿತಾನ ಪರಿಸ್ಥಿತಿ ಏನ್ ಕತೆ ಸರ್? ನೋಡ್ರಿ, ನಮ್ಮ ಮಣಿತಾನ ಪರಿಸ್ಥಿತಿ ಸರ, ನಾವು ಬಡ ಕುಟುಂಬದಾಗ ಜನಿಸಿದವ್ರು ಸರ್. ಬಡ ಕುಟುಂಬದಾಗ ಜನಿಸಿದವರು. ಮುಂದೆ ಸರ್ ನಮ್ಮ ಅಜ್ಜ ಅಜ್ಜಿ ಅವರು ಹೊಲದೊಳಗೆ ವ್ಯವಸಾಯ ಮಾಡ್ಕೋತ ಹಂಗ ದುಡ್ಕೋತ ಮಾಡ್ಕೋತ ಹೋಗಿ ಕೂಲಿ ಕೆಲಸ ಮಾಡ್ತೇವೆ ಸರ್. ಮುಂದೆ ಅವ್ರ ಹೊಟ್ಟಿಗೆ ಹಣಮಾವ ಅಂತ ಹೇಳಿಕಿರಿಂದ
ಹುಟ್ಟಿದ್ರು ಸರ್ ನಮ್ಮ ತಾಯಿ. ನಿಮ್ಮ ತಾಯಿ. ನಮ್ಮ ತಾಯಿ ಸರ್ ಆಕಿನೂ ಹುಟ್ಟಿದ ಕೂಡಲೇ ಸಹಿತ ಏನಾಗ್ಬಿಡ್ತು, ಆರ್ಥಿಕ ಪರಿಸ್ಥಿತಿ ಬಹಳ ಗುಂಡಿರಿತ್ತು ಸರ್ ಅವಾಗ. ಬಡತನ ಬಡತನ ಸ್ಥಿತಿ ಇತ್ತು ಸರ್. ಯುದ್ಧ ಸಂದರ್ಭದಾಗ ಅವ್ರು ನಮ್ಮ ತಾಯಿ ಅವ್ರಿಗೆ ಏನ್ ಮಾಡಿದ್ರು ಸರ್, ಅದನ್ನ ಹಂಗ ಬರ್ಬರ್ತಾ ದೊಡ್ಡವರಾದ ಕೂಡಲೇನ ಆರ್ಥಿಕ ಪರಿಸ್ಥಿತಿ ಒಂದ್ ಸ್ವಲ್ಪ ಬಡತನ ಹರಿಗೇಡಿತು. ನಂತರ ಏನ್ ಮಾಡಿದ್ರು, ಈ ಮಗಳನ್ನ ಚಂದ ನೋಡಾಕ ಒಂದ್ ಏನ್ರ ಕಲಾವನ್ನ ಕಲಿಸಬೇಕು ನಮ್ಮ ಮಗಳಿಗೆ ಅಂತ ಹೇಳಿ ಸರ್ ಏನ್ ಮಾಡಿದ್ರು, ನಮ್ಮ ತಾಯಿಯವ್ರ ನೋಡಿಕೆ ದೇವರಿಗೆ ಅನ್ನೋರಿಗೆ ಅಂತ ಹೇಳಿ ಹೋಗಿ ಸರ್ ಅಲ್ಲೇ ಆಕಿಗೆ ಏನ್ ಮಾಡಾಕತ್ತೀವಿ ಸರ್, ಕಲೆಯ ಬಗ್ಗೆ ಏನೈತಿ ಒಂದು ಮಾಹಿತಿಯನ್ನು ಕೊಡಾಕತ್ತೀವಿ ಸರ್. ಕಲದ ಬಗ್ಗೆ ಮಾಹಿತಿ ಕೊಡಕೊಳ್ಳೋಣ ಸರ್. ಆಕಿ ಹಂಗ ಕಲಿತು ಅದನ್ನು ಪರಿಪೂರ್ಣ ಮಾಡಿಕೆಯಿಂದ ಒಂದು ಗುರುವಿನ ಹತ್ತಿರ ಹೋಗಿಕೆಯಿಂದ ಶಿಕ್ಷಣ ಕಲಿತು. ಅಂದ್ರೆ ಅವರು ಹಾಡುಗಾರ ಕಲ್ತವ್ರನ್ರಿ? ಹಾ ಸರ್, ಅವರಾದ್ರೂ ಸರ್ ಪೈಲೇ ಪ್ರಥಮ ಸರ್ ಹಾಡಿಕೆ ಕಲಿತು ತನ್ನ ಕಾಲ ಮೇಲೆ ನಿಂತು. ಅಂದ್ರೆ ಅವ್ರು ಏನ್ ಮಾಡ್ತೀವಿ ಸರ್, ನಾಗೇಶಿವನ್ನು ಹಾಡು ಕಲ್ಕೋತ ಏನ್ ಮಾಡಿದೆ ಸರ್ ನಾನು. ಈಗ ನಾವು ಈ ಗೀಗಿ ಪದವನ್ನು ಕಲಿಬೇಕಾದ್ರೆ ಸರ್ ನಮಗೆ ಮುಂದೆ ಏನಾಗಬೇಕಪ್ಪ ಅಂತಂದ್ರೆ ಒಂದು ಗುರಿ ಬೇಕು ಸರ್. ಅಂದ್ರೆ ಮುಂದೆ ಗುರಿ ಬೇಕು ಸರ್, ಹಿಂದೆ ಗುರಿ ಬೇಕು. ಅಂದ್ರೆ ಅದೇನಪ್ಪ ಅಂತಂದ್ರೆ ನಾವು ಹಿಡಿದಂತ ಕೆಲಸ ಸಕ್ಸಸ್ ಆಗ್ತವೆ. ಅದೇ ನಾ ಏನ್ ಮಾಡಿದೆ ಸರ್, ಯಾವ ನಮ್ಮ ಪಾನಮಂಗಳೂರು ದುರ್ಯೋಧನ ಪಾನಮಂಗಳೂರು ಅಂತ ಹೇಳಿಕೆಯಿಂದ ಅವರ ಗುರುಗಳು ಸರ್. ಹೇಳ್ರಿ ಅದ ಇಲ್ಲಿ ದಕ್ಷಿಣ ಸೊಲ್ಲಾಪುರ ಜಿಲ್ಲಾ ತಾಲೂಕಿನ ಸೊಲ್ಲಾಪುರ ಅಂತ ಹೇಳಿ ಮೊದಲು ಪಕ್ಕದ ಹಳ್ಳಿ ಪಾನಮಂಗಳೂರು ಅಂತ ಹೇಳಿ ಊರು ಸರ್. ಅದು ಅವರು ದೊಡ್ಡ ಗವಾಯಿಗಳು ಸರ್. ಕಲಾವಿದರಾದ್ರೇನು ಸ್ವಂತ ಕವಿಯನ್ನು ರಚನೆ ಮಾಡಿ ಅಂದ್ರೆ ತಮ್ಮ ಶಿಷ್ಯರಿಗನ್ನ ಕೊಟ್ಟು ಅಂದ್ರೆ ಪರಿಪಾಲನೆ ಮಾಡ್ತೀವಿ ಸರ್. ಅವರ ಮುಖಾಂತರ ಸರ್ ನಾನು ಅವರ ಹತ್ತಿರ ಪದವನ್ನು ತಗೊಂಡು ನನ್ನ ದಪ್ಪ ಬಾರಿಸುವುದಾಗಲಿ, ನನ್ನ ಹಾಡುವುದಾಗಲಿ, ಇವೆಲ್ಲ ಏನ್ ಮಾಡಿ ಸರ್ ಅವ್ರ ಜೋಡಿ ಕೂಡಿಕೆಯಿಂದ ಅವನ ಅಭ್ಯಾಸ ಮಾಡಿದೆ ಸರ್. ಅಭ್ಯಾಸ ಮಾಡಿಕೆಯಿಂದ ಸರ ಮುಂದೇನೈತಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೋತೇನೆ ಅಂತ ಹೇಳಿಕೆಯಿಂದ ನನಗೊಂದು ಧೈರ್ಯ ಬಂತು ಸರ್. ಧೈರ್ಯ ಬಂದ ತಕ್ಷಣ ಮುಂದೆ ಹಂಗೆ ಎಲ್ಲ ಕಲ್ತ್ರಿ? ಕಲ್ತೆ ಸರ್. ಅಡಿ ದಪ್ಪ ಬಾರಿಸೋದು ಕಲ್ತ್ರಿ? ಓಕೆ ಸರ್. ಇದೆಲ್ಲ ಡಿಗ್ರಿ ಆದ್ಮೇಲೆ ಕಲ್ತ್ರಿ? ಈಗೆಲ್ಲ ನಾನು ಎಜುಕೇಶನ್ ಮುಗಿದ ಕೇರಿಂದ ಎಲ್ಲ ನೌಕರಿ ಪತ್ರ ಟ್ರೈ ಮಾಡಿ ಎಲ್ಲ ಆಗಿ ಸರ್ ಯಾವ್ದು ನೌಕರಿದು ಯಾವ್ದು ಇದು ಆಗಲಿಲ್ಲ. ಅದಾದ ನಂತರ ಇದಕ್ಕೆ ಹೋಗಿ ಕೇರಿಂದ ಇದಕ್ಕೆ ನಮ್ಮ ಕಲೆಯನ್ನು ಬದುಕು ಕಟ್ಕೊಂಡು ಅಂತೇಳಿ ನಿರ್ಧಾರ ಕಲಿಯಾಕೈತ್ರಿ. ಓಕೆ ಸರ್. ಸರ್ ಕಾರ್ಯಕ್ರಮ ಎಲ್ಲಿ ಆರಂಭ ಮಾಡ್ತೀರಿ? ಪೈಲೇ ಪ್ರಧಾನ ಸರ್ ನಾನು ಎಲ್ಲ ಕಲಿತ ಸ್ಟ್ಯಾಂಡರ್ಡ್ ಆಗಿದೆ ಸರ್. ಹಾಡಿಕೆ ಒಟ್ಟು ಸಖಿ ಆಗಲಿ, ಕ್ಯಾಲಿ ಆಗಲಿ, ಪದ ಆಗಲಿ ಅಂತ ಸರ್ ನಮ್ಮ ಗೀಗಿ ಪದೊಳಗೆ ಒಂದೊಂದು ಕ್ಯಾಲಿ, ಒಂದು ಸಖಿ, ಒಂದು ಪದ ಅಂತೇಳಿ ಒಂದು ಏನ್ರ ಅದು ಸರ್. ಸಖಿ ಅಂದ್ರೆ ಸರ್ ಪೈಲಿ ಪ್ರಥಮದಾಗ ಅಂದ್ರೆ ಹಾಡಿನ ರೂಪದಾಗ ಹೇಳ್ತೀನಿ ಸರ್ ನಾನು. ಹೌದು. ಹೆಂಗಪ್ಪ ಅಂತಂದ್ರ ಮೊದಲೆತ್ತ ಓಂಕಾರ ಇದ್ದಿದ್ದಿಲ್ಲ ಯಾರ್ಯಾರ, ಒಬ್ಬನೇ ಎದ್ದ ಶಂಕರ ಶಾಶ್ವತ ನಿರ್ಭೈಲ, ಅವನ ಹೊರತ ಇದ್ದಿದ್ದಿಲ್ಲ ಯಾರ್ಯಾರ, ಗಾದಿಯದ ಬಯಲರೂಪ ಶಂಕರ ಎಲ್ಲ ಆಕಾರ ವಿಚ್ಛಶಕ್ತಿನ ತಯ್ಯಾರ, ವಿಚ್ಛಶಕ್ತಿ ಹುಟ್ಟಿದಂಗಳು ಆಮ್ಯಾಲ, ಇದನ್ನು ಎಲ್ಲ ಶಂಕರ ಮಾಡಿದ ಪ್ರಬಲ, ಗೀಯದ ಗಾದಿಯದ ಘೀಯ. ಇದು ಸಖಿ ಅಂತ ಹೇಳ್ತಾರೆ ಸರ್. ಹಿಂಗೆ ಇದು ಸಖಿ ಅಂತ ಹೇಳ್ತಾರೆ ಸರ್. ಮುಂದೆ ಪದ ಅಂತ ಹೇಳ್ತಾರೆ ಸರ್. ಮುಂದೆ ಅದಾದ ನಂತರ ಏನೈತಿ ಕ್ಯಾಲಿ ಅಂತ ಹೇಳಿ ಪದ ಹಾಡುದ ಕಡೆ. ಹೌದು ಸರ್. ನೀವ್ ಹೆಂಗ ಅಟ್ರಾಕ್ಟ್ ಆದ್ರಿ ಸರ್? ಅದು ಏನಾಯ್ತಪ್ಪ ಅಂತಂದ್ರ ಮೂಲತಃ ಸರ್ ಕಾರಣೀಭೂತರು ಯಾರಪ್ಪ ಅಂತಂದ್ರ ನಮ್ಮ ತಾಯಿಯವರು ಸರ್. ಹೌದನ್ರಿ? ನಮ್ಮ ತಾಯಿಯವರು ಸರ್ ಅವರು ಏನ್ ಮಾಡಿದ್ರಿ, ಪೈಲೆ ಪ್ರಥಮದಾಗ ಗೀಗಿ ಪದವನ್ನ ಹಾಡ್ತಿದ್ರು. ಅವರು ಕಲಾವಿದರು ಸರ್. ಅವರು ಯಾಕೆ ಫೇಮಸ್ ಕಲಾವಿದರು ಸರ್. ಹೌದಾ? ಕರ್ನಾಟಕ, ಮಹಾರಾಷ್ಟ್ರ, ಇಡೀ ಎಲ್ಲ ಈ ಗಡಿ ಜಿಲ್ಲೆಗಳಾಗಲಿ, ತಾಲೂಕುಗಳಾಗಲಿ, ಹಳ್ಳಿಗಳಾಗಲಿ ಎಲ್ಲಾ ಸಹಿತ ಏನ್ ಮಾಡಿಬಿಟ್ಟಿದ್ರು ಸರ್ ಅವ್ರು. ಒಂದೊಂದು ಹಳ್ಳಿಗೆ ಸಹಿತ ಕಂಬಾಗಿ ಹಣಮವ್ವ ಅಂತ ಹೆಸರು, ಅವ್ರದೊಂದು ಹೆಸರು ಸರ್. ಅವರು ಗುರುವಿನ ಪಡೆದಿದ್ರು ಸರ್. ಹೌದಲ್ರಿ? ಈ ಕೆಲವೊಂದು ರಾಜ್ಯ ಪ್ರಶಸ್ತಿ ಆಗಲಿ, ರಾಷ್ಟ್ರ ಪ್ರಶಸ್ತಿ ಆಗಲಿ, ಇಂಥವೆಲ್ಲ ಪ್ರಸಿದ್ಧಿಗಳನ್ನು ಪಡೆದಕ್ಕಿಂತ ಅವರೊಂದು ದೊಡ್ಡ ಮಟ್ಟಕ್ಕೆ ಬೆಳೆದ್ಬಿಟ್ಟಿದ್ರು, ಹೋಗಿದ್ರು. ಅದು ಮುಂದೆ ಹಾಗೆ ಹೋಯ್ತು ಸರ್. ಮುಂದೆ ಅವ್ರಿಗೆ ಒಂದು ಇದ್ರೊಳಗೆ ಒಂದ್ ಸ್ವಲ್ಪ ಅವರ ಆರೋಗ್ಯ ಒಳಗೆ ಏರುಪೇರಾಗಿ ಕೇರಿಂದ ಒಂದ್ ಸ್ವಲ್ಪ ಅಡ್ತಡೆ ಆಗಲಿಲ್ಲ. ಅವರು ಸರಿ ಹೋಗಿಬಿಟ್ರು ಸರ್. ತೀರ್ಮಾರು. ಹೌದಲ್ಲ? ತೀರ್ ಮಾಡಿಕೊಂಡ್ರೆ ಸರ್ ಮುಂದೆ ಏನಾಯ್ತು, ನಾನು ಎಜುಕೇಶನ್ ಮಾಡ್ತಾ ಡಿಗ್ರಿ ಹೋಗ್ತಾ ಇದ್ದೆ ಸರ್. ಅದು ನನಗೆ ಒಂದು ಗೌರ್ಮೆಂಟ್ ಜಾಬ್ ಮಾಡ್ಬೇಕಂತ ನಾನು ಪ್ರಯತ್ನ ಮಾಡಿದೆ. ಮಾಡಿದ್ರೆ ಸಹಿತ ನನಗದು
ಆಗ್ಲಿಲ್ಲ. ಯಾಕಂದ್ರೆ ಅದು ಹಣೆಬಾರ್ ದೇವರು ನನಗೆ ಹಣೆಬಾರ್ದಾಗ ಬರ್ದಿದ್ದಿಲ್ಲ ಸರ್. ಲಾಸ್ಟ್ ಎಕ್ಸಾಮ್ದಾಗ ಪಾಸ್ ಆಗ್ತಿದ್ರೇನೋ. ಹಾ ಸರ್, ಅಂದ್ರೆ ಫಿಸಿಕಲ್ ಫಿಟ್ ಆಗ್ತಿದ್ದೆ ಸರ್. ಎಕ್ಸಾಮ್ದಾಗ ಹೋಗಿ ಒಂದ್ ಆಯ್ತು ಎರಡು ಹಿಂಗ್ ಮಾಸದಾಗ ಹೋಗಿ ಬಿಡ್ತಿದ್ದೆ ಸರ್. ಮುಂದೆ ನಾನು ಏನ್ ಮಾಡೀನಿ ಸರ್, ಒಂದು ಟಾರ್ಗೆಟ್ ಮಾಡಿದ್ವಿ ಸರ್. ಏನ್ ಮಾಡೀನಿ, ಇನ್ನು ಹಿಂಗಾದ್ರೆ ಮುಂದೆ ಹೆಂಗ್ ಮಾಡಬೇಕು. ನಮ್ಮ ತಾಯಿಯರ ಮೊದಲು ದೊಡ್ಡ ಗಾಯಕಿ ಇದ್ರು, ಇನ್ನು ಬೇಡ ಏನು ಮಾಡಬಾರದು, ಇನ್ನು ನಾನು ನನ್ನ ಸ್ವಂತ ಕಾಲ ಮೇಲೆ ನಿಂದಿರಬೇಕು, ನಾನು ಒಂದು ಈ ಗಾಯಕವನ್ನ ಕಲಿಬೇಕಂತೇಳಿ ಸರ ನಾ ಏನ್ ಮಾಡಿದೆ ಸರ, ನಮ್ಮ ತಾಯಿಯವರು ಸಣ್ಣವರಿದ್ದಾಗ ಏನಾಗಿದೆ ಸರ್, ನಮ್ಮ ತಂದೆಯವರು ತೀರ್ವಾದ್ರು. ಆಯ್ತು ಒಂದು 5 ವರ್ಷ ಆಗಲಿ, ಒಂದು 4 ವರ್ಷ ಇದ್ದಾಗ ನಮ್ಮ ತಂದೆಯವರು ಸರಿಬಾದ್ರು. ಹೋದ ನಂತರ ಮುಂದೆ ಹಂಗೆ ನಮ್ಗೆ ಕಡ್ಪಟ್ಟು ಜೀವನ ಕಷ್ಟದೊಳಗೆ ಬೆಳತಾ ಬಂದಿದ್ದೀವಿ. ಅಭ್ಯಾಸ ಮಾಡಿ ಕೇಳಿದ್ವಿ ಸರ. ಮುಂದೆ ಏನೈತಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೋತೇನೆ ಅಂತ ಹೇಳಿ ನನಗೊಂದು ಧೈರ್ಯ ಬಂತು ಸರ್. ಧೈರ್ಯ ಬಂದ ತಕ್ಷಣ ಮುಂದೆ ಹಂಗೆ ಎಲ್ಲ ಕಲ್ತ್ರಿ. ಕಲಿತೆ ಸರ್. ಅರಿ ತಪ್ಪಾರ್ಸೋದು ಕಲ್ತ್ರಿ. ಓಕೆ ಸರ್. ಇದೆಲ್ಲ ಡಿಗ್ರಿ ಆದ್ಮೇಲೆ ಕಲ್ತ್ರಿ. ಈಗೆಲ್ಲ ನಾನು ಎಜುಕೇಶನ್ ಮುಗಿದ ಕೇರಿಂದ ಎಲ್ಲ ನೌಕರಿ ಪತ್ರ ಟ್ರೈ ಮಾಡಿ ಎಲ್ಲ ಆಗಿ ಸರ್, ಯಾವುದು ನೌಕರಿದು ಯಾವುದು ಇದು ಅಲ್ಲಿಲ್ಲ. ಅದಾದ ನಂತರ ಇದಕ್ಕೆ ಹೋಗಿ ಕೇರಿಂದ ಇದಕ್ಕೆ ಕಲೆಯನ್ನು ನಮ್ಮ ಕಲೆಯನ್ನು ಬದುಕು ಕಟ್ಕೊಂಡು ಅಂತೇಳಿ ನಿರ್ಧಾರ ಕಲಿಯಾಕೈತ್ರಿ. ಓಕೆ ಸರ್. ಆಮೇಲೆ ಇದ್ರ ಕಡೆ ಕಲ್ತ್ರಿ, ನಿಮಗೂ ವಿಶ್ವಾಸ ಬಂತು. ಹೌದು ಸರ್. ಕಾರ್ಯಕ್ರಮ ಎಲ್ಲಿ ಆರಂಭ ಮಾಡ್ತೀರಿ? ಪೈಲೇ ಪ್ರಧಾನ ಸರ್, ನಾನು ಎಲ್ಲ ಕಲಿತ ಸ್ಟ್ಯಾಂಡರ್ಡ್ ಆಗಿದೆ ಸರ್. ಹಾಡಿಕೆ ಒಟ್ಟು ಸಖಿ ಆಗಲಿ, ಕ್ಯಾಲಿ ಆಗಲಿ, ಪದ ಆಗಲಿ ಅಂತ ಸರ್, ನಮ್ಮ ಗೀಗಿ ಪದೊಳಗೆ ಒಂದೊಂದು ಕ್ಯಾಲಿ, ಒಂದು ಸಖಿ, ಒಂದು ಪದ ಅಂತ ನಿಮ್ಗೆ ಬರ್ತದೆ. ಏನ್ರಿ ಹಂಗಂದ್ರ ಅದು ಸರ್, ಸಖಿ ಅಂದ್ರೆ ಸರ್ ಪೈಲಿ ಪ್ರಥಮದಾಗ ಅಂದ್ರೆ ಹಾಡಿನ ರೂಪದಾಗ ಹೇಳ್ತೀನಿ ಸರ್ ನಾನು. ಹೌದು. ಹೆಂಗಪ್ಪ ಅಂತಂದ್ರ, ಮೊದಲೆತ್ತ ಓಂಕಾರ ಇದ್ದಿದ್ದಿಲ್ಲ ಯಾರ್ಯಾರ, ಒಬ್ಬನೇ ಎದ್ದ ಶಂಕರ ಶಾಶ್ವತ ನಿರ್ಭೈಲ, ಅವನ ಹೊರತ ಇದ್ದಿದ್ದಿಲ್ಲ ಯಾರ್ಯಾರ, ಗಾಗಿಯದ ಏ ಬಯಲರೂಪ ಶಂಕರ, ಅವ ಎಲ್ಲ ಆಕಾರ ವಿಚ್ಛಶಕ್ತಿನ ತಯ್ಯಾರ, ವಿಚ್ಛಶಕ್ತಿ ಹುಟ್ಟಿದಂಗಳು ಆಮ್ಯಾಲ, ಇದನ್ನು ಎಲ್ಲ ಶಂಕರ ಮಾಡಿದ ಪ್ರಬಲ, ಗೀಯದ ಗಾಗಿಯದ ಘಿಯ. ಇದು ಸಖಿ ಅಂತ ಹೇಳ್ತಾರೆ ಸರ್. ಹಿಂಗೆ ಇದು ಸಖಿ ಅಂತ ಹೇಳ್ತಾರೆ ಸರ್. ಮುಂದೆ ಪದ ಅಂತ ಹೇಳಿ ಬರ್ತದೆ ಸರ್. ಮುಂದೆ ಅದಾದ ನಂತರ ಏನೈತಿ, ಕ್ಯಾಲಿ ಅಂತ ಹೇಳಿ ಬರ್ತದೆ ಸರ್. ಕ್ಯಾಲಿ ಅಂದ್ರೆ ಏನ್ರಿ? ಆ ಕ್ಯಾಲಿ ಅಂದ್ರೆ ಸರ್ ಹೆಂಗಿರ್ತದಪ್ಪ ಅಂತಂದ್ರ, ಪರಬ್ರಹ್ಮ ಪರವಸ್ತು ಪರಬಾರೇ ಅವಗಿಲ ಮಾರೇ, ನಿರಾಕಾರ ವಸ್ತು ನಿರಬಾರೇ ಪರಬ್ರಹ್ಮ ಹೋಜಿಯ, ಶೂನ್ಯ ಮಹಾಶೂನ್ಯಕ ಮೇರಿ ಸೂಕ್ಷ್ಮ ಎದ್ದ ಅದರಿಂದ ಬ್ಯಾರೆ, ಶೂನ್ಯ ಮಹಾಶೂನ್ಯಕ ಮೇರಿ ಸೂಕ್ಷ್ಮ ಎದ್ದ ಅದರಿಂದ ಬ್ಯಾರೆ, ಅವಾಗ ಆಯ್ತವನ್ನ ಚೈತನ್ಯ ಹುಟ್ಟಿ ಶಾನ ನಿನ್ನ ಶಕ್ತಿನ ವಿಚಶಕ್ತಿಯ ಯವ ನಿರ್ಮಾಣ, ಆಕಾರಕ ಬಂದದ ಹೆಣ್ಣ, ನಿನ್ನ ಶಕ್ತಿ ಮನಿನ ಕೋರಿ ಹಲ್ಲಕಿಸಿದ ಬಡಗಡ ಹೌಹಾರಿ ಪರಬ್ರಹ್ಮ ಹೋಜಿಯ. ಹಿಂಗಂದ್ರೆ ಸರ್ ಈ ರೀತಿ ಇರ್ತಿದ್ದಾವಲ್ಲ, ಈ ರೀತಿ ಎಲ್ಲ ಸರ್ ನಾವು ಏನ್ ಮಾಡ್ತಿದ್ವಿ, ಇವನು ಪದಗಳನ್ನ ಕ್ಯಾಡಿಗಳನ್ನ ಕಲಿತ ಇದನ್ನ ಮನಿ ಒಳಗೆ ಅಭ್ಯಾಸ ಮಾಡ್ತಿದ್ದೆ ಸರ್. ಮನಿ ಒಳಗೆ ಅಭ್ಯಾಸ ಮಾಡಿ ಸರ. ಇದು ಗೀಗಿ ಪದ ಅಂದ್ರೆ ಏನು? ಗೀಗಿ ಪದ ಅಂದ್ರೆ ಸರ್, ಈಗ ಮೂಲ ಇದರ ಆಧಾರ ಪೈಲಿ ಪ್ರಥಮದಾಗ ಹರಿಹರನ ಹಿಡಿದು ಬಂದಿರ್ತಕ್ಕಂಥ ಈ ಕಲಾ, ಹಳೆ ಕಾಲದ್ದು. ಹಳೆ ಕಾಲ, ಆದಿ ಕಾಲ, ಅನಾದಿ ಕಾಲ ಅಂತ ಹೇಳ್ತಾರಲ್ಲ, ಆ ಪ್ರಾಚೀನ ಕಾಲ ಹಿಡಿದು ಬಂದಿರ್ತಕ್ಕಂಥ ಕಲೆ. ಪೈಲೆ ಪ್ರಥಮದಾಗ ಇದನ್ನ ಆದಿ ಅನಾದಿ ಒಳಗ ಕಿನ್ನರು, ಕಿನ್ಪುರುಷರು ಮತ್ತೆ ಗಂಧರ್ವರು ಹಿಂಗಂತೇಳಿ ಕೇಳಿ ಸರ್ ಅಲ್ಲಿ ಕಾರ್ಯವನ್ನು ಮಾಡ್ತಾರೆ ಸರ್. ಅವರು ಕಲವನ್ನು ಮಾಡ್ತಿದ್ರು ಪುರಾಣ ಒಳಗೆ, ಇದೆಲ್ಲ ಉಲ್ಲೇಖ ಇದ್ದಾಗ ಸರ್. ಅಲ್ಲಿ ಹಿಡ್ಕೊಂಡು ಕರಿಂದು ಕೃತ ತ್ರೇತ ದ್ವೈಪಾರ ಕಲಿಯುಗ ಹಿಡ್ಕೊಂಡು ಕೇಳಿದ ಅಲ್ಲಿ ಹಿಡಿದ 4ನೇ ಯುಗ ಈಗ ಸದ್ಯದಾಗ ಚಾಲು ಸರ್ ಕಲಿಯುಗ. ಹಿಂಗಾಗಿ ಅಲ್ಲಿ ಹಿಡ್ಕೊಂಡು ಹರಿಹರನ್ ಹಿಡ್ಕೊಂಡು ಬಂದಂತ ಇದು ಮೂಲತಃ ಕಲಾ. ಇದಕ್ಕೆ ಸರ್ ಗಂಧರ್ವ ವಿದ್ಯೆ ಅಂತ ಹೇಳಿ ಕರೀತಾರೆ ಸರ್. ಗಂಧರ್ವ ವಿದ್ಯೆ. ಗಂಧರ್ವ ವಿದ್ಯೆ ಅಂತ ಹೇಳಿ ಕರೀತಾರೆ ಸರ್. ಮತ್ತೆ ಇದಕ್ಕೆ ಏನಂತಾರು, ಈ ಕಡೆ ನಮ್ಮ ಪದ್ಧತಿ ಪ್ರಕಾರ
ಕಲಿಗಿ ತುರಾಯಿ ಅಂತ ಹೇಳಿಕೆಯಿಂದ ಕರೀತಾರೆ ಸರ್. ಕಲ್ಕಿ ತುರಾಯಿ. ಕಲಿಗಿ ತುರಾಯಿ ಅಂತೇಳಿ ಒಂದೊಂದು ಏನಂತ ಸರ್, ಒಂದೊಂದು ಜಿಲ್ಲೆ ಒಳಗಾಗಿ ಒಂದೊಂದು ಕಡೆ ಒಂದೊಂದು ಒಳಗೆ ಏನಂತಾರೋ ಡಪ್ಪು ಕಾಣಿಕೆ ಹಾಡತ್ತಾರೆ, ಒಂದ್ ಕಡೆ ಏನಂತಾರೋ ಡಪ್ಪಿನ ಹಾಡಿಕೆ ಅಂತಾರೆ, ಒಂದ್ ಕಡೆ ಏನ್ ಹೇಳ್ತಾರೋ ಗೀಗಿ ಪದಗಳು ಅಂತ ಹೇಳ್ತಾರೆ. ಒಂದೊಂದೊಂದೊಂದು ಅವ್ರವ್ರವ್ರವ್ರ ಇದ್ರ ಪ್ರಕಾರ ಸರ್ ಹೋಗ್ತಾರೆ ಸರ್. ನಾನು ಏರಿಯಾ ಪ್ರಕಾರ ಹೆಸರು ಏರಿಯಾ ಪ್ರಕಾರವಾಗಿ ಅವ್ರವ್ರ ಜಿಲ್ಲೆ ಪ್ರಕಾರವಾಗಿ ಅವ್ರವ್ರ ಇದ್ರ ಮ್ಯಾಪ್ ಹೋಗ್ತಾರೆ ಸರ್. ಇದೆಲ್ಲ ಏನ್ರಿ ನೀವೆಲ್ಲ ಕಲ್ತ್ರಿ ಇವನ್ನೆಲ್ಲ? ಓಕೆ ಸರ್. ಗೀಗಿ ಪದಗಳನ್ನ ಅವಾಗ ಏನ್ ಬೇಕು ಕ್ಯಾಲ ಯಾವ ಅದ್ರದ್ದೇನು ಪದ್ಧತಿ ಸಿಸ್ಟಮೆಟಿಕ್ ಆಗಿ ಕಲ್ತ್ರಿ? ಓಕೆ ಸರ್. ಎಲ್ಲಿ ನೀವು ಪ್ರಥಮವಾಗಿ ಅರಂಗೇಟ್ರಮ್ ಅಂದ್ರೆ ಎಲ್ಲಿ ಆರಂಭ? ಬೈಲಿ ಪ್ರಥಮದಾಗ ಯಾವ ಊರಿಗೆ ಹೋಗಿ ಕೇಳಿದ್ರೆ ಪ್ರಥಮದಾಗ ನನ್ನ ಕಲಾವನ್ನ ಎಲ್ಲರಿಗೂ ಅಂದ್ರೆ ಪ್ರೇಕ್ಷಕರಿಗೆ ಹೋಗಿ ಕೇಳಿದ್ರೆ ನನ್ನ ಕಲಾವನ್ನ ಅಲ್ಲಿ ಹೋಗಿ ತೋರಿಸಿದ್ದು ಸರ್ ನಾನು. ಪೈಲಿ ಪ್ರಥಮದಾಗ ಯಾವ ನಮ್ಮ ಅಥಣಿ ತಾಲೂಕ ಬೆಳಗಾವಿ ಜಿಲ್ಲೆಯ ಮಸರಗುಂಪಿ ಗ್ರಾಮದಾಗ ಸರ್, ಉರ್ಸಿ ಮಸೂತಿ ಮಸರಗುಪ್ಪಿ ಅಥಣಿ ತಾಲೂಕು ಅಥಣಿ ಸರ್, ಮಸರಗುಪ್ಪಿ ಮಸರಗುಂಪಿ ಸರ್. ಅಲ್ಲಿ ಕಾರ್ಯಕ್ರಮ ಕೊಟ್ರೆ ಪೈಲೆ ಪ್ರಥಮದಾಗ ಸರ್, ಪೈಲೆ ಪ್ರಥಮದಾಗ ಸ್ಟೇಜ್ ಹತ್ತಿದ್ದ ಅಲ್ಲೇ ಸರ್ ಮಸರಗುಂಪಿ ಗ್ರಾಮದ ನಿಮ್ಗೆ ಆರಂಭ ಅಲ್ಲೇ ಆಯ್ತು? ಹೌದು, ಅಲ್ಲೇ ಅಧಿಕೃತವಾಗಿ ಆರಂಭ ಆತ. ಅಲ್ಲಿ ಏನ ಹಂಗ ಮಾಡ್ಕೊತ ಸರ್, ಅಲ್ಲಿ ಯಾವ ನಮ್ಮ ಪೀರ್ಸಾದ್ ಮುತ್ಯಾನ ಉರ್ಸಿತ್ತು ಸರ್. ಆ ಪೀರ್ಸಾದ್ ಮುತ್ಯಾನೊಳಗೆ ಅಲ್ಲೇ ಉರ್ಸರೊಳಗೆ ಏನ್ ಹೋಗಿ ಕಿರಿಂದ ಆ ಕಾರ್ಯಕ್ರಮ ಮಾಡಿ ಆ ಮುತ್ಯಾನ ಆಶೀರ್ವಾದ ತಗೊಂಡ ಏನ ಅಲ್ಲಿ ಹೊರಗೆ ಚಾಲು ಆಯ್ತು ಸರ್. ಈಗ ಅಲ್ಲಿಗಿಂದ ನಮ್ಮ ಏಕ ಕಾರ್ಯಕ್ರಮ ತಿಂಗಳದಾಗ ಒಂದು 10, 15 ಹಿಂಗ 15-20 ಕಾರ್ಯಕ್ರಮಗಳು ಹಿಂಗ ಎಲ್ಲಾ ಕಡೆ ಎಲ್ಲಾ ಜಿಲ್ಲಾ, ಈ ಕಡೆ ಗುಲ್ಬರ್ಗ ಆಗ್ಲಿ, ಮುಂದಿ ಕಡೆ ಬೆಳಗಾವಿ ಆಗ್ಲಿ, ಮುಂದಿ ಕಡೆ ಗದಗ, ರಾಯಚೂರ, ಕೊಪ್ಪಳ, ಹಿಂಗ ಎಲ್ಲಾ ಕಡೆ ಆಲ್ರೌಂಡ್ ಸರ್. ಎಲ್ಲಾ ಕಡೆ ಹೊಡೆಯೋದ್ರಿ. ಓಕೆ ಸರ್. ಓಕೆ. ಈಗ ಮತ್ತೆ ಗೀಗಿ ಪದಗಳು ಮತ್ತೆ ಇದ್ರ ಪರ್ವಕಾಲ ಬಂದತ್ ಕಾಣ್ತೈತ್ರಿ ಸರ್. ಅದು ಏನಾಗಿದೆ ಸರ್, ನಡಬಾರಕ ಒಂದ್ ಸ್ವಲ್ಪ ಏನಾಗಿದೆ ಸರ್. ಅದು ಯಾಕೆ ಏನಾಗಿತ್ತು ಅಂದ್ರೆ ಸರ್, ಕೆಲವೊಂದು ಯಾರೋ ಪ್ರೇಕ್ಷಕರಾಗ್ಲಿ ಕಲಾವಿದರಾಗ್ಲಿ ಕೆಲವೊಂದು ಮಂದಿ ಏನ್ ಮಾಡಿಬಿಟ್ಟಿದ್ರು ಸರ್, ಇವೇನು ಟಿವಿ ಅಥವಾ ಮೊಬೈಲ್ಗಳು ಇವೇನು ಬಂದವಲ್ಲ ಸರ್, ಬಂದ ಕೂಡಲೇ ಏನ್ ಮಾಡಾಕತ್ತಿದ್ರು, ಈ ಕಲೆ ಬಗ್ಗೆ ಆಸಕ್ತಿ ಮಾಡಾಕತ್ತಿ ಸರ್. ಅಂದ್ರೆ ಇದ್ರ ಬಗ್ಗೆ ಮೊಬೈಲ್ ಬರೋಣ ಮಾತು ಈ ಕಡೆ ಇದ್ರ ಕಡೆ ಏನಾಗಿದ್ದು ಸರ್, ಒಂದ್ ಸ್ವಲ್ಪ ಕಡಿಮೆ ಆಯ್ತು. ಮುಂದೆ ಬರ್ಬಾರ್ದು ಸರ್ ಏನ್ ಮಾಡಾಕತ್ತಿದ್ರು, ಸರ್ಕಾರದವರು ಒಂದು ಸ್ಕೀಮ್ ತೆಗೆದು ಸರ್. ಸರ್ಕಾರದವ್ರು ಏನ್ ಮಾಡಿದ್ರು, ಇನ್ನ ಈ ಹಳೆ ಕಲೆಗಳ ಮುಗಿಸಿದ್ವಿ ಅಂದ್ರೆ ಇನ್ನು ಮುಂದೆ ಬೆಳಕಿ ಬರಂಗಿಲ್ಲ, ಇವನ್ನ ಜಾರಿಗೆ ತರಬೇಕಂತೇಳಿ ಹಳ್ಳಿಗೆ ಜಾನಪದ ಜಾತ್ರೆ ಅಂತೇಳಿ ಇಡಾಕತ್ತೀವಿ ಸರ್. ಜಾನಪದ ಜಾತ್ರೆ ಅಂತೇಳಿ ಇಟ್ಟು ಅದನ್ನ ಏನ್ ಮಾಡ್ತಿದ್ರು ಸರ್ ಅವರು, ಅಲ್ಲಿ ಗೀಗಿ ಪದ ಇರ್ಬೋದು, ಒಂದು ಬೇಲಿನ ಪದ ಇರ್ಬೋದು, ಮುಂದೆ ಭಜನಾ ಪದ ಇರ್ಬೋದು, ಮುಂದೆ ಕರವಲ ಪದ ಇರ್ಬೋದು, ಒಂದು ಢೋಲ ಕುಣಿತ ಇರಬಹುದು, ಮತ್ತು ಇನ್ನಿತರ ಯಾವ್ಯಾವ ಕಲೆಗಳದಾವ ಸರ್, ಅವನ ಕಲೆಗಳನ್ನ ತಂದು ಕೇಳಿದ ಜನರಿಗೆ ತೋರಿಸಿ ಮನೋರಂಜನೆ ಮಾಡಾಕತ್ತೀವಿ ಸರ್. ಮಾಡಕತ್ರ. ಹೌದು ಸರ್. ಹೌದು ಸರ್. ಅಂದ್ರೆ ಪ್ರಸಿದ್ಧಿ ಮಾತು ಚಾಲು ಚಾಲು ಆಯ್ತು ಸರ್. ಭಾಳ ನಾನ್ ನೋಡಕತ್ತಿದ್ನಲ್ರಿ ಒಂದು 5-6 ವರ್ಷದ ಹಿಂದಿಂದ ರೀ. ಹೌದು ಸರ್. ಗೀಗಿ ಪದದ ಅಷ್ಟ ಇರ್ಲಿಲ್ಲ. ಹೌದು ಸರ್. ಸ್ವಾತಂತ್ರ್ಯೋತ್ತರ ಕಾಲದಾಗ ಗೀಗಿ ಪದಗಳ ಮುಖಾಂತರ ಮಂದಿರ ಅಂತ ಅಂದ್ರೆ ಸ್ವತಂತ್ರ ಪೂರ್ವರಾಗ ಸರ್, 1947 ಸ್ವತಂತ್ರ ಪೂರ್ವ ಹೋರಾಟದಾಗ ನಿಮ್ಗೆ ಗೀಗಿ ಪದಗಳದ್ದು ಬಹಳ ಇಂಪಾರ್ಟೆನ್ಸ್ ಪಾತ್ರ. ಹೌದು ಸರ್. ಅದ್ರಾಗ ಕತೆ ಯಾಕಿರ್ಬೇಕು. ಓಕೆ ಸರ್. ಈಗ ಅಂದ್ರೆ ಸರ್ ನಾವಾದ್ರೂ ಹಂಗೆ ಸರ್, ಈಗ ಯಾವುದೋ ಒಂದು ಸಂಗೊಳ್ಳ ರಾಯಣ್ಣ ಸ್ಟೋರಿ ಆಗಿರ್ಬೋದು, ಮುಂದೆ ಯಾವುದರ ಒಂದು ಯಾವ ನಮ್ಮ ಸಿದ್ದರಾಮಯ್ಯ ಆಗಿರ್ಬೋದು, ಯಾವ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಯಾವ ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಯಾವ ಮಹಾನಾಯಕ ಆಗಿರ್ತಕ್ಕಂಥ ಯಾವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು, ಅವ್ರು ಏನೇನು ಮಾಡ್ಯಾರ ಸಾಧನೆಗಳನ್ನ, ಆ ಸಾಧನೆಗಳನ್ನ ನಾವು ಹಾಡಿನ ರೂಪದಾಗ ಹೇಳಿ ಮಂದಿಗೆಲ್ಲ ಮನೋರಂಜನೆ ಮಾಡಿ ನಮಗೊಂದು ಇತಿಹಾಸನ ಹೇಳ್ಬಿಡುತ್ತೆ. ಆ ಇತಿಹಾಸನ ಅವ್ರಿಗೆಲ್ಲ ಜೀವನ ಚರಿತ್ರೆನೂ ಸರ್ ಹೇಳ್ತೇನೆ ಸರ್. ಸೊ ಈಗ 8 ವರ್ಷ ಆದಂಗ ಸರ್ ನೀವು ಸರ್ ಈಗ ನಾ ಕಲಿತ್ ಸರ್ ಈ 2019 ಸರ್ ನಾನು ಕಲಿತೆ. 2019 ಕಲಿತೆ ಸರ್. ಈಗ 2023 ಈಗ ನಾ ಹಾಡಕತ್ತ 5ನೇ ವರ್ಷ ರನ್ನಿಂಗ್ ಐತೆ ಸರ್. 5 ವರ್ಷ 5ನೇ ವರ್ಷ ರನ್ನಿಂಗ್ ಐತೆ ಸರ್. ಯಾಕಂದ್ರ ನಮ್ದು ಮನಿ ಒಳಗ ಬಡತನ ಪರಿಸ್ಥಿತಿ ಸರ್. ಹಿಂಗಾಗಿ ಇನ್ನ ನಾ ಏನ್ ಮಾಡ್ಬೇಕು, ಮುಂದೆ ನನ್ನ ಹೆಂಡ್ರು ಮಕ್ಕಳು ನಾವೊಂದು ಏನ್ರ ನನ್ನ ಕಾಲ ಮೇಲೆ ನಾನು ನಿಂದಿರ್ಬೇಕಲ್ಲ ಅಂತ ಹೇಳಿಕೆ ಸರ್ ಈ ಕಲಾವನ್ನ ಕಲಿತು ಮನಿ ಒಳಗೆ ಸ್ಟಡಿ ಮಾಡಾಕತ್ತೀವಿ ಸರ್. ಯಾವ ಶಿವಪುರಾಣಗಳಾಗಲಿ, ಗಣೇಶ ಪುರಾಣಗಳಾಗಲಿ, ಸ್ಕಂದ ಪುರಾಣಗಳಾಗಲಿ, ಬ್ರಹ್ಮಾಂಡ ಪುರಾಣಗಳಾಗಲಿ, ಮತ್ತ ಭಾಗವತ ಗೀತೆಗಳಾಗಲಿ, ಶ್ರೀಕೃಷ್ಣ ಭಾಗವತ ಆಗಲಿ, ಇಂಥವೆಲ್ಲ ಪುರಾಣ ಪುಸ್ತಕಗಳನ್ನ ತಂದು ಅವನ ಮನೆಯೊಳಗೆ ಸರ್ ಅಭ್ಯಾಸ ಮಾಡಾಕತ್ತಿದೆ ಸರ್. ಅಂದ್ರೆ ಮನೆಯೊಳಗೆ ಸ್ಟಡಿ ಚಾಲು ಆಗ್ತಾನೆ. ಮನೆಯೊಳಗೆ ಸ್ಟಡಿ ಚಾಲು ಆಗ ಸರ್. ಮುಂದೆ ಹಂಗೆ ಸ್ಟಡಿ ಮಾಡ್ತಾ ಸರ್ ಅದು ಎಷ್ಟು ಅಭ್ಯಾಸ ಮಾಡ್ತಾನೆ ಸರ್, ಅಭ್ಯಾಸ ಮಾಡಿದಾಗ ನನಗೆ ಅದು ಬುದ್ಧಿ ಜ್ಞಾನ ಉದಯ ಹೆಚ್ಚಾಗತ್ತೆ ಸರ್. ಅದು ಹೊರಗೆ ತೋರ್ಪಡಿಸೋದು ಜಾಸ್ತಿ ಆಗತ್ತೆ ಸರ್.
ಅಂದ್ರೆ ನಾನು ವಾಕ್ವಾದ ಏನ್ ಮಾಡ್ತಾ ಅಂದ್ರೆ ಸರ್, ಈಗ ನಮ್ಮದೊಳಗ ಹರದೇಶಿ ಮತ್ತು ನಾಗೇಶಿ ಅಂತ ಹೇಳಿ ಬರ್ತಾರೆ. ಶಿವ ಮತ್ತು ಶಕ್ತಿ. ಅಲ್ಲಿ ಹರದೇಶಿ ಅಂದ್ರೆ ಶಿವ, ಹರದೇಶಿ ಅಂದ್ರೆ ಸರ ಶಿವ, ಶಕ್ತಿ ಎಪ್ಪ ಅಂತಂದ್ರ ನಾವು ಪಾರ್ವತಿ. ಅಂದ್ರ ಶಿವ ಮತ್ತು ಶಕ್ತಿ ಅಂತ ಹೇಳಿ ಶಿವ. ಅಂದ್ರೆ ನಾವೇನ್ ಮಾಡಿ ಸರ, ನಮ್ದು ಪರಮೇಶ್ವರ ಪೈಲೆ ಪ್ರಥಮದಾಗ ನಮ್ಮ ಪರಮಾತ್ಮ ಎಲ್ಲಿದ್ದ, ಏನ್ ಕತೆ, ಏನ್ ಮಾಡ್ತಿದ್ದ, ಸೃಷ್ಟಿ ಹೆಂಗ ತಯಾರು ಮಾಡಿದ, ಭೂಮಿ ಹೆಂಗ ತಯಾರು ಮಾಡಿದ, ಗಾಳಿ ಹೆಂಗ ತಯಾರು ಮಾಡಿದ, ಬೆಂಕಿ ಹೆಂಗ ತಯಾರು ಮಾಡಿದ, ನೀರ್ ಹೆಂಗ ತಯಾರು ಮಾಡಿದ, ವಾಯುವನ್ನು ಹೆಂಗ ತಯಾರು ಮಾಡಿದ, ಈ ಸೃಷ್ಟಿವನ್ನು ತಯಾರು ಮಾಡಬೇಕಾದ್ರೆ ನನ್ನ ಪರಮಾತ್ಮ ಯಾವ ರೀತಿ ಮಾಡ್ಕೊಂಡು ತಗೊಂಡು ಬಂದ ಅನ್ನೋದನ್ನ ನೀವು ಪ್ಲೇ ಮಾಡ್ತೀವಿ. ಸರ್, ಪೈಲೆ ಪ್ರಥಮದಾಗ ಸರ ಅವಾಗ ಸೂರ್ಯ ಇದ್ದಿದ್ದಿಲ್ಲ, ಚಂದ್ರ ಇದ್ದಿದ್ದಿಲ್ಲ, ಗಾಳಿ ಇದ್ದಿದ್ದಿಲ್ಲ, ಆಕಾಶ ಇದ್ದಿದ್ದಿಲ್ಲ, ಭೂಮಿ ಇದ್ದಿದ್ದಿಲ್ಲ, ಈ ರೀತಿ ಎಲ್ಲ ಸರ್ ನಾವೇನ್ ಮಾಡ್ತಿದ್ವಿ, ಇವನು ಪದಗಳನ್ನ ಖ್ಯಾಡಿಗಳನ್ನ ಕಲಿತ ಇವನ್ನ ಮನಿ ಒಳಗೆ ಅಭ್ಯಾಸ ಮಾಡ್ತಿದ್ದೆ ಸರ್. ಮನಿ ಒಳಗೆ ಅಭ್ಯಾಸ ಮಾಡಿ ಸರ, ಇದು ಗೀಗಿ ಪದ ಅಂದ್ರೆ ಏನು, ಗೀಗಿ ಪದ ಅಂದ್ರೆ ಸರ್ ಈಗ ಮೂಲ ಇದರ ಆಧಾರ ಪೈಲೆ ಪ್ರಥಮದಾಗ ಹರಿಹರನ ಹಿಡಿದು ಬಂದಿರ್ತಕ್ಕಂಥ ಈ ಕಲಾ, ಹಳೆಯ ಕಾಲದ್ದು. ಹಳೆ ಕಾಲ, ಆದಿ ಕಾಲ, ಅನಾದಿ ಕಾಲ ಅಂತ ಹೇಳ್ತಾರಲ್ಲ, ಆ ಪ್ರಾಚೀನ ಕಾಲ ಹಿಡಿದು ಬಂದಿರತಕ್ಕಂತ ಪೈಲೆ ಪ್ರಥಮದಾಗ ಇದನ್ನ ಆದಿ ಅನಾದಿ ಒಳಗ ಕಿನ್ನರು, ಕಿನ್ಪುರುಷರು ಮತ್ತೆ ಗಂಧರ್ವರು ಹಿಂಗಂತೇಳಿ ಸರ್ ಅಲ್ಲಿ ಕಾರ್ಯವನ್ನು ಮಾಡ್ತಾರೆ ಸರ್. ಅವರು ಕಲಾವನ್ನು ಮಾಡ್ತಿದ್ರು ಪುರಾಣ ಒಳಗೆ ಇದೆಲ್ಲ ಉಲ್ಲೇಖ ಇದ್ದಾಗ ಸರ್, ಅಲ್ಲಿ ಹಿಡ್ಕೊಂಡು ಕರಿಂದು ಕೃತ ತ್ರೇತ ದ್ವೈಪಾರ ಕಲಿಯುಗ ಹಿಡ್ಕೊಂಡು ಅಲ್ಲಿ ಹಿಡಿದ 4ನೇ ಯುಗ ಈಗ ಸದ್ಯದಾಗ ಚಾಲು ಸರ್ ಕಲಿಯುಗ. ಹಿಂಗಾಗಿ ಅಲ್ಲಿ ಹಿಡ್ಕೊಂಡು ಹರಿಹರನ್ ಹಿಡ್ಕೊಂಡು ಬಂದಂತ ಇದು ಮೂಲತಃ ಕಲಾ. ಇದಕ್ಕೆ ಸರ್ ಗಂಧರ್ವ ವಿದ್ಯೆ ಅಂತ ಹೇಳಿ ಕರೀತಾರೆ ಸರ್. ಗಂಧರ್ವ ವಿದ್ಯೆ, ಗಂಧರ್ವ ವಿದ್ಯೆ ಅಂತ ಹೇಳಿ ಕರೀತಾರೆ ಸರ್. ಮತ್ತೆ ಇದಕ್ಕೆ ಏನಂತಾರು ಈ ಕಡೆ ನಮ್ಮ ಪದ್ಧತಿ ಪ್ರಕಾರ ಕಲಿಗಿ ತುರಾಯಿ ಅಂತ ಹೇಳಿ ಕರೀತಾರೆ ಸರ್. ಕಲ್ಕಿ ತುರಾಯಿ, ಕಲಿಗಿ ತುರಾಯಿ ಅಂತೇಳಿ ಒಂದೊಂದು ಏನಂತ ಸರ್, ಒಂದೊಂದು ಜಿಲ್ಲೆ ಒಳಗಾಗಿ ಒಂದೊಂದು ಕಡೆ ಒಂದೊಂದು ಒಳಗೆ ಏನಂತಾರು ಡಪ್ಪು ಕಾಣಿಕೆ ಹಾಡತ್ತಾರ, ಒಂದ್ ಕಡೆ ಏನಂತಾರು ಡಪ್ಪಿನ ಹಾಡಿಕೆ ಅಂತಾರೆ, ಒಂದ್ ಕಡೆ ಏನ್ ಹೇಳ್ತಾರೋ ಗೀಗಿ ಪದಗಳು ಅಂತ ಹೇಳ್ತಾರೆ. ಒಂದೊಂದೊಂದೊಂದು ಅವ್ರವ್ರ ಇದ್ರ ಪ್ರಕಾರ ಸರ್ ಹೇಳ್ತಾರೆ ಸರ್. ನಾನು ಏರಿಯಾ ಪ್ರಕಾರ ಹೆಸರು, ಏರಿಯಾ ಪ್ರಕಾರವಾಗಿ ಅವ್ರವ್ರ ಜಿಲ್ಲೆ ಪ್ರಕಾರವಾಗಿ ಅವ್ರ ಇದ್ರ ಮ್ಯಾಪ್ ಹೇಳ್ತಾರೆ ಸರ್. ಆಮೇಲೆ ಹಾಡಿನಾಗ 2 ಗುಂಪು ಯೂಶುವಲಿ ನೀವು ತಗೋತಿರ್ತಾನೆ. ಹೌದು ಸರ್. ಲಾಸ್ಟ್ ಒಂದೊಂದು ಪ್ರಶ್ನೆಗಳು ಹಾಕ್ತಿರಲ್ಲ ಏನ್ರದು? ಅದು ಸರ ಈಗ ಪ್ರಶ್ನೆ ಹಾಕ್ತಿರ್ತಾರೆ ಅವರು. ಈಗ ಹೆಣ್ಣು ಮೇಳ ಗಂಡ ಮೇಳ ಕರ್ಸಿರ್ತಾರೆ ಸರ್ ಜಾತ್ರೆಗೆ. ಈಗ ಉದಾಹರಣೆ ಸರ್, ಈಗ ನೀವು ಎಲ್ಲಿ ಬೆಳಗಾವದಿಂದ ಧಾರವಾಡ ಚಾನಲ್ ಭಾರತ ನೀವು ಇಲ್ಲಿಗೆ ಬಂದಿರಿ, ಈಗ ನಾವು ನಿಮಗೆ ಮುಳುವಾರದಲ್ಲಿ ಸಿಕ್ಕಿವಿ. ಈಗ ಪ್ರೆಸೆಂಟ್ಲಿ ಈಗ ಮುಳುವಾರದಾಗ ನಮ್ಮ ಕಾರ್ಯಕ್ರಮ ಇದ್ದೀವಿ ಸರ್. ಕಾರ್ಯಕ್ರಮದಾಗ ಇಲ್ಲಿ ನಮಗ ಗಂಡು ಹೆಚ್ಚು ಹೆಣ್ಣು ಹೆಚ್ಚು, ಏನ್ ಅಪ್ಪ ಹೆಚ್ಚು ಏನ ಅಮ್ಮ ಹೆಚ್ಚು, ಏನು ಭೂಮಿ ಹೆಚ್ಚು ಏನ ಮೇಘರಾಜ್ ಹೆಚ್ಚು, ಹಿಂಗೊಂದು ವಾಕ್ವಾಸ ಗಂಡ ಹೆಣ್ಣಿನ. ಅದನ್ನ ನಾವೇನ್ ಮಾಡ್ತೀವಿ ಸರ್, ಪ್ರಶ್ನೆ ನಮ್ಮ ಅಪ್ಪ ದೊಡ್ಡವ ಪರಮಾತ್ಮ, ನಮ್ಮ ಅಪ್ಪ ಇಲ್ಲಾರ್ದ ನಿಮ್ದು ಏನೂ ಇಲ್ಲ. ಪ್ರತಿ ದೃಷ್ಟಾಂತ ಒಂದು ಹಾಡ ಮುಗಿಸಿದ ನಂತರ ನಮ್ಮ ಪರಮೇಶ್ವರ ಶ್ರೇಷ್ಠರ ಅನ್ನೋದನ್ನ ನೀವು ಪ್ರಸ್ತುತಪಡಿಸ್ತೀರಿ. ಹೌದು ಸರ್. ಮತ್ತೆ ಅದಕ್ಕೆ ನೀವೇ ಹೆಂಗೆ ಹಚ್ಚಂತ ಅವ್ರಿಗೊಂದು ಪ್ರಶ್ನೆ ಹಾಕ್ತೀವಿ. ಮತ್ತೆ ಹಾಕ್ತೀವಿ, ಉತ್ತರ ಕೊಡಬೇಕು ಸರ್. ಉತ್ತರ ಕೊಡಬೇಕು. ಈ ರೀತಿ ವಾಗ್ವಾದ ಇರೋದ್ರಿಂದ 1000 ಇದರಲ್ಲಿ ಹಳ್ಳಿಗಳ ಹೆಚ್ಚು ಪ್ರಸಿದ್ಧ ಆಗಿರ್ಬೋದು. ಹೌದು ಸರ್. ಹೌದು ಸರ್. ಈ ನಿಮ್ಗೆ ವಾದಗಳನ್ನ ನಿಮ್ಗೆ ಪ್ರಖ್ಯಾತಿ ತಂದು ಕೊಟ್ಟು. ಸರ್. ಈಗ ಏನೋ ಪ್ರಶ್ನೆಗಳೇನು ಇರ್ತಾವಲ್ಲ ಸರ್, ವಾಕ್ವಾದ ಇರ್ತಾವಲ್ಲ, ಇದರಿಂದ ಏನಾಗ್ತೈತಿ, ಕುತ್ತು ಜನರ ಸಬಕರ ಮಂಜೂರಿ ಆಗ್ತದೆ ಸರ್. ಇಂಟ್ರೆಸ್ಟ್ ಒಂದು ಹುಮ್ಮಸ್ಸ ಒಂದು ಹೊಳಿಸಿ ಬರ್ತದೆ ಸರ್. ನಾವು ಎಷ್ಟು ಮಾತಾಡೋದ್ರಿಂದ ಆಗಲಿ, ಒಂದು ಪ್ರಶ್ನೆ ಕೇಳೋದ್ರಿಂದ ಆಗಲಿ, ಹೇಳೋದ್ರಿಂದ ಆಗಲಿ, ವಿವರಣೆ ಪಟ್ಟು ಹೇಳಿದಾಗಲಿ, ಈಗ ಅವ್ರು ಕೇಳ್ತಿರ್ತಾರೆ, ನೋಡು ನಿನ್ನ ಪರಮಾತ್ಮನೇ ದೊಡ್ಡವ ಅಂತ ಹೇಳ್ತೀನಿ, ನಿನ್ನ ಪರಮಾತ್ಮ ಹೆಂಗ ದೊಡ್ಡವ ಅದ್ ನನ್ ಕೇಳ್ತಾರೆ. ನನ್ನ ಪರಮಾತ್ಮ ದೊಡ್ಡವ ಹೆಂಗದಾನಂದ್ರೆ ನೀರು ನಿರಾಕಾರ ನಿರ್ಲಿಪ್ತ ವಸ್ತು. ಪರಮಾತ್ಮ ಕಣ್ಣಿಗೆ ಕಾಣಂಗಿಲ್ಲ ಸರ್. ಇದು ಗಾಳಿಗೆ ಏನಾದ್ರು ಕಣ್ಣಿಗೆ ಕಾಣ್ಬೇಕಂದ್ರೆ ಕಾಣಂಗಿಲ್ಲ, ಗಾಳಿ ಕಣ್ಣಿಗೆ ಕಾಣಂಗಿಲ್ಲ. ಗಾಳಿ ನಮ್ಮ ಮೈಗೆ ಬಿಗಿತೋದ್ರೆ ಗೊತ್ತಾಗ್ತದ, ಕಣ್ಣಿಗೆ ಕಾಣಂಗಿಲ್ಲ. ನನ್ನ ಪರಮಾತ್ಮ ಹೆಂಗಂದ್ರಪ್ಪ, ಕೈಯಾಗ ಹೋಗಿದ್ರೆ ಸಿಗಾವಲ್ಲ, ನೀರಾಗ ಹೋಗಿದ್ರೆ ಮುಳುಗಾವಲ್ಲ, ಬೆಂಕಿಯಾಗ ಹೋಗಿದ್ರೆ ಸುಡಾವಲ್ಲ. ನನ್ನ ಪರಮಾತ್ಮ ಅಖಂಡ ಅದ್ವೈತ ಪರಮಾತ್ಮ ನಿರಾಕಾರ ವಸ್ತು ಅನ್ನೋದನ್ನ ನೀವು ಪ್ರಸ್ತುತಪಡಿಸ್ತಾರೆ ಸರ್. ಏನೈತಿ ಕಾರ್ಯಕ್ರಮ ಭಾಗದಲ್ಲಿ ವಾಗ್ವಾದ ಮಾಡ್ತೇನೆ ಸರ್. ವಾಗ್ವಾದ ಮಾಡಿದ್ರೆ ಸ್ವಲ್ಪ ಬೆಳತನಕ ಹೋಗ್ತೈತಿ. ಸರ್, ಬೆಳತನ ಸರ್. ಈಗ ನೋಡಿ ಇಲ್ಲೇ ಈಗ ಯಾವ ನಮ್ಮ ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲೂಕು ಮುಳವಾಡ ಗ್ರಾಮ. ಈ ಮುಳವಾಡ ಗ್ರಾಮ ಅಂದ್ರೆ ಸರ್ ಇದು ಬಾರಿ ದೊಡ್ಡ ಸುಪ್ರಸಿದ್ಧ. ಯಾಕಂದ್ರೆ ಮುಳವಾಡ ಯಾಕೆ ನೀರಾವರಿ ಇಲ್ಲಿಂದ ನೀರು ಸರಬರಾಜು ಆಗಬೇಕು. ಮತ್ತೆ ಇಲ್ಲಿ ಎಲ್ಲಾ ದೊಡ್ಡ ದೊಡ್ಡ ಜ್ಞಾನಿಗಳು ಯಾರಪ್ಪ ಅಂತಂದ್ರ
ಸಿದ್ದೇಶ್ವರಪ್ಪಗಳಾಗ್ಲಿ, ಮುಂದೆ ದೊಡ್ಡ ದೊಡ್ಡ ಸಾಧುರು ಸಂತರು ಎಲ್ಲರೂ ಬಂದು ಇಲ್ಲಿ ಕಾಲ್ ಹಾಕಿ ಕೇರಿನ ಪ್ರವಚನಗಳನ್ನು ಮಾಡ್ಯಾರು. ಮತ್ತೆ ಈ ಊರೊಳಗನು ದೊಡ್ಡ ದೊಡ್ಡ ಜ್ಞಾನಿಗಳು ಇದ್ದಾರೆ ಸರ್. ಹೌದನ್ರಿ. ಯಾಕಂದ್ರೆ ಗವಾಯಿಗಳಾಗಲಿ, ಶಾಸ್ತ್ರಿಗಳಾಗಲಿ, ಮುಂದೆ ಬೇವಿನ ಪದ ಕಲಾವಿದರು, ಮುಂದೆ ಪಾರ್ಜಾಟ್ ಕಲಾವಿದರು ಎಲ್ಲ ಸರ್ ಅದಾರು. ಮತ್ತ ಇಂಥಲ್ಲಿ ನಮ್ಮನ್ನ ಬಾಂಧಕೇರಿಂದ ಕಾರ್ಯಕ್ರಮಕ್ಕೆ ಹಚ್ಚಾರ ಅಂದ್ರೆ ಸರ್ ನಮಗೂ ಒಂದು ಪೂರ್ಣ ಜನ್ಮದ ಪುಣ್ಯ ಈ ಸಂದರ್ಭ ಆಗ್ಬಾರ್ದು ಸರ್. ಅಂದ್ರೆ ನೀವು ಗೀಗಿ ಪದ ಒಳಗೆ ಸ್ವಲ್ಪ ಪ್ರಾವೀಣ್ಯತೆ ಸಾಧಿಸಿದಿರಿ ಅನ್ನೋ ತೋರಿಸ್ತೈತಿ. ಹೌದು ಸರ್, ಹೌದು ಸರ್. ದೊಡ್ಡ ವಿದ್ಯಾಸರ ನಾಡಿನ ಸರ್ ಇದು ಯಾಕಪ್ಪ ಅಂತಂದ್ರ ಈಗ ನಮ್ದು ಹೊರದೇಶಿ ಮತ್ತು ನಾಗೇಶಿ ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ ಸರ್. ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ ಎರಡು ಇಂಪಾರ್ಟೆಂಟ್. ಎರಡು ಇಂಪಾರ್ಟೆಂಟ್ ಸರ್. ಅವತ್ತಿನ ಚರ್ಚೆ ಒಳಗೆ ಒಟ್ಟು ಅದಾಗ್ಬೇಕಂತ ನೀನ್ ಹೆಚ್ಚೋ ನಾ ಹೆಚ್ಚೋ ಅಂತ ಸಾಕ್ಷಿ ಕೊಡ್ಬೇಕು ನಾವು. ಸರ್ ತೋರಿಸ್ಬೇಕು ಸರ್, ಪ್ರೂವ್ ಮಾಡಿ ತೋರಿಸ್ಬೇಕು ಸರ್. ಅವಾಗ ಪ್ರೂವ್ ಮಾಡ್ಕೇಳಿ ಹಿಂಗೆ ಐತೆ ಅಂತ ಹೇಳ್ಕೇಳಿ ಸಿದ್ಧಾಂತ ಮಾಡಿ ತೋರಿಸ್ಬೇಕು ಸರ್. ಇಂಥದ್ದು ಬಹುಮಾನ ಇಟ್ಟಿರ್ತಾರ ಅಂದ್ರೆ ಹೌದು ಸರ್, ಬಹುಮಾನ ಇಟ್ಟಿರ್ತಾರೆ ಸರ್. ಕೆಲವೊಂದು ಪ್ರಶಸ್ತಿ ಪತ್ರಗಳು ಇಟ್ಟಿರ್ತಾರ. ಮುಂದೆ ಸ್ವಲ್ಪ ಬೆಳತನಕ ಹೋಗ್ತೈತೆ. ಸರ್ ಬೆಳತನ ಸರ್. ಈಗ ನೋಡಿ ಇಲ್ಲೇ ಈಗ ಯಾವ ನಮ್ಮ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕು ಮುಳವಾಡ ಗ್ರಾಮ. ಈ ಮುಳವಾಡ ಗ್ರಾಮ ಅಂದ್ರೆ ಸರ್ ಇದು ಭಾರಿ ದೊಡ್ಡ ಸುಪ್ರಸಿದ್ಧ ಊರು. ಯಾಕಂದ್ರೆ ಮುಳವಾಡ ಯಾಕೆ ನೀರಾವರಿ ಇಲ್ಲಿಂದ ನೀರು ಸರಬರಾಜು ಆಗಬೇಕು. ಮತ್ತೆ ಇಲ್ಲೆಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು ಯಾರಪ್ಪ ಅಂತಂದ್ರನ ಸಿದ್ದೇಶ್ವರಪ್ಪಗಳಾಗ್ಲಿ, ಮುಂದೆ ದೊಡ್ಡ ದೊಡ್ಡ ಸಾಧುರು ಸಂತರು ಎಲ್ಲರೂ ಬಂದು ಇಲ್ಲಿ ಕಾಲ್ ಹಾಕಿ ಕೇರಿನ ಪ್ರವಚನಗಳನ್ನು ಮಾಡ್ಯಾರು. ಮತ್ತೆ ಈ ಊರೊಳಗನು ದೊಡ್ಡ ದೊಡ್ಡ ಜ್ಞಾನಿಗಳು ಇದ್ದಾರೆ ಸರ್. ಹೌದನ್ರಿ. ಯಾಕಂದ್ರೆ ಗವಾಯಿಗಳಾಗಲಿ, ಶಾಸ್ತ್ರಿಗಳಾಗಲಿ, ಮುಂದೆ ಬೇವಿನ ಪದ ಕಲಾವಿದರು, ಮುಂದೆ ಪಾರ್ಜಾಟ್ ಕಲಾವಿದರು ಎಲ್ಲ ಸರ್ ಅದಾರು. ಮತ್ತ ಇಂಥಲ್ಲಿ ನಮ್ಮನ್ನ ಬಾಂಧಕೇರಿಂದ ಕಾರ್ಯಕ್ರಮಕ್ಕೆ ಹಚ್ಚಾರ ಅಂದ್ರೆ ಸರ್ ನಮಗೂ ಒಂದು ಪೂರ್ಣ ಜನ್ಮದ ಪುಣ್ಯ ಈ ಸಂದರ್ಭ ಆಗ್ಬಾರ್ದು ಸರ್. ಅಂದ್ರೆ ನೀವು ಗೀಗಿ ಪದ ಒಳಗೆ ಸ್ವಲ್ಪ ಪ್ರಾವೀಣ್ಯತೆ ಸಾಧಿಸಿದಿರಿ ಅನ್ನೋ ತೋರಿಸ್ತೈತಿ. ಹೌದು ಸರ್, ಹೌದು ಸರ್. ದೊಡ್ಡ ವಿದ್ಯಾಸರ ನಾಡಿನ ಸರ್ ಇದು ಯಾಕಪ್ಪ ಅಂತಂದ್ರ ಈಗ ನಮ್ದು ಹೊರದೇಶಿ ಮತ್ತು ನಾಗೇಶಿ ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ ಸರ್. ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ ಎರಡು ಇಂಪಾರ್ಟೆಂಟ್. ಎರಡು ಇಂಪಾರ್ಟೆಂಟ್ ಸರ್. ಅವತ್ತಿನ ಚರ್ಚೆ ಒಳಗೆ ಒಟ್ಟು ಅದಾಗ್ಬೇಕಂತ ನೀನ್ ಹೆಚ್ಚೋ ನಾ ಹೆಚ್ಚೋ ಅಂತ ಸಾಕ್ಷಿ ಕೊಡ್ಬೇಕು ನಾವು. ಸರ್ ತೋರಿಸ್ಬೇಕು ಸರ್, ಪ್ರೂವ್ ಮಾಡಿ ತೋರಿಸ್ಬೇಕು ಸರ್. ಅವಾಗ ಪ್ರೂವ್ ಮಾಡ್ಕೇಳಿ ಹಿಂಗೆ ಐತೆ ಅಂತ ಹೇಳ್ಕೇಳಿ ಸಿದ್ಧಾಂತ ಮಾಡಿ ತೋರಿಸ್ಬೇಕು ಸರ್. ಇಂಥದ್ದು ಬಹುಮಾನ ಇಟ್ಟಿರ್ತಾರ ಅಂದ್ರೆ ಹೌದು ಸರ್, ಬಹುಮಾನ ಇಟ್ಟಿರ್ತಾರೆ ಸರ್. ಕೆಲವೊಂದು ಪ್ರಶಸ್ತಿ ಪತ್ರಗಳು ಇಟ್ಟಿರ್ತಾರ. ಮುಂದೆ ಏನೈತಿ ಒಂದೊಂದು ಢಾಲಗಳು ಇಟ್ಟಿರ್ತಾರೆ, ಒಂದೊಂದು ಕಡಿಗಳು ಅಂತ ಹೇಳ್ತಾರೆ. ಬೇವಿನ ಪದಗಳು ಮಾಡ್ತಿದ್ರು ಅದು ಇದು ಹಿಂಗೆ ಅಂದ್ರೆ ಆ ಬೇವಿನ ಪದ ಸರ್ ಅದರ ಶೈಲಿ ಬೇರೆ ಹೋಗಿ ಸರ್. ಅದು ಶೈಲಿ ಅದು ಹೆಂಗಪ್ಪ ಅಂತಂದ್ರ ಈಗ ಮಾಳಿಂಗರಾಯ, ಬೀರ್ ದೇವರ, ಮುಂದೆ ಅಮೋಘ ಸಿದ್ಧನ ಮೇಳ, ದೇವರ ಮೇಳ, ಮತ್ತು ಗುರು ಶಿಷ್ಯ, ಮತ್ತ ಅದ ಇದು ಎಲ್ಲ ಇದೆ ಸರ್. ಏನಾಗ್ತದೆ ಮತ್ತೆ ಅನ್ನ ಹೆಚ್ಚು ಏನ ಕಾಮ್ ಹೆಚ್ಚು ಹಿಂಗ ಒಂಥರ ವಾತಾವರಣ ಆಗ್ತೈತೆ ಸರ್. ಕರೆಕ್ಟ್. ಸುರೇಶ್ ಅವರೇ, ಬಹಳ ಕಡಿಮೆ ಅವಧಿ ಒಳಗ ಸ್ವಲ್ಪ ಬಹಳ ಪ್ರಸಿದ್ಧಿ ಪಡೆದ್ರಿ ಅಂತ ಅನಿಸ್ತೈತಲ್ಲ, ಇದಕ್ಕೆ ಕಾರಣ ಏನಂತೀರಿ? ಸರಿ ಸರ್, ಇದಕ್ಕೆ ಕಾರಣ ಏನಂದ್ರೆ ಈಗ ನೀವು ಕೇಳೋ 100% ಸತ್ಯ ಪ್ರಶ್ನೆ. ಇದಕ್ಕೆ ಫಸ್ಟ್ ಮೇನ್ ಪಾಯಿಂಟ್ ಇದೆ ಸರ್. ಇದಕ್ಕೆ ನಾ ಈ ಕಡಿಮೆ ಅವಧಿ ಒಳಗ ಇನ್ನೂರು ಬರಬೇಕಾದ್ರ ಕಾರಣ ಅಂದ್ರೆ ಇದಕ್ಕೆ ಏನ್ ಸರ್, ಇದನ್ನ ಮಾಡಿರ್ತಕ್ಕಂಥ ಪ್ರತಿಫಲ ಸರ್. ಹೆಂಗಪ್ಪ ಅಂತಂದ್ರ ಯಾವ ಒಂದು ಪುರಾಣ ಪುಸ್ತಕ, ಒಂದು ಬ್ರಹ್ಮಾಂಡ ಪುರಾಣ ಇರ್ಬೋದು, ಶಿವ ಪುರಾಣ ಇರ್ಬೋದು, ಸ್ಕಂದ ಪುರಾಣ ಇರ್ಬೋದು, ಮುಂದೆ ಕೆಲವೊಂದು ದೇವಿ ಪುರಾಣಗಳಿರ್ಬೋದು, ಇವೆಲ್ಲಾ ಪುರಾಣಗಳನ್ನು ಎಲ್ಲಾ ಮನನ ಮಾಡಿ ಸ್ಫಟನ ಮಾಡಿ ಇದಕ್ಕೇನಂತಾರೆ ಸರ್ ಶ್ರವಣ ಮನನ ನಿಧಿಧ್ಯಾಸ ಅಂತ ಹೇಳ್ತಾರೆ. ಇದಕ್ಕ ಏನಪ್ಪಾ ಅಂದ್ರ ಶ್ರವಣ ಮನನ ನಿಧಿಧ್ಯಾಸ ಅಂದ್ರೆ ಹಿಂಗಂದ್ರೆ ಏನಪ್ಪಾ ಅಂದ್ರ ಈಗ ನೋಡಿ ಸರ್, ಉದಾಹರಣೆ ಹೇಳ್ತೀನಿ ನಿಮ್ಗೆ. ಈಗ ಮನೆ ಒಳಗೆ ಏನೈತಿ, ಒಂದು ಹೆಣ್ಣು ಮಕ್ಕಳು ಏನ್ ಮಾಡ್ತಿರ್ತಾರೆ, ತಾಟ ತೊಳಿತಿರ್ತಾರೆ. ತಾಟ ತೊಳೆದ್ರಿಂದ ದಿನ ಹೆಂಗ ತೊಳ್ಕೊತ ಹೋಗ್ತಿರ್ತಾರಲ್ಲ, ಆ ತೊಳದಂಗ್ ತೀರ ಹೆಚ್ಚಿ ಅದ್ರ ರೂಪವನ್ನು ಚೇಂಜ್ ಮಾಡ್ತಿರ್ತಾರೆ. ಹೌದು. ಅಂದ್ರೆ ನಮ್ದೇನು ಎಷ್ಟು ನಾವು ಅಭ್ಯಾಸ ಮನೆ ಒಳಗೆ ಮಾಡ್ತೀವಲ್ಲ ಸರ್, ಓದೋದು ನಾವು ಅಭ್ಯಾಸ ಜಾಸ್ತಿ ಓದ್ಕೊಳ್ಳೋದ್ರಿಂದ ಅಂದ್ರೆ ಮನುಷ್ಯ ಜಲ್ದಿ ಇಂಪ್ರೂವ್ಮೆಂಟ್ ಆಗ್ತದೆ ಸರ್. ಅಂದ್ರೆ ನಾ ಇಷ್ಟೆಲ್ಲ ದೌಡ ಇಷ್ಟೇ ವರ್ಷನಾಗ 4 ವರ್ಷನಾಗ ಮುಂದೆ ಬರ್ಬೇಕಾದ್ರೆ ಸರ್, ನಮ್ಮ ಮೂಲ ಆಧಾರ ಏನಪ್ಪಾ ಅಂತಂದ್ರೆ ನಮ್ಮ ತಾಯಿ ತಂದೆ ಆಶೀರ್ವಾದ ಅಂತೇಳಿ ಸರ್ ಪ್ರಥಮದಾಗ ಹೇಳಬೇಕು ಸರ್. ಯಾಕಪ್ಪ ಅಂದ್ರೆ ಇಷ್ಟು ವರ್ಷನಾಗ ನಾ ಮುಂದೆ ಬರ್ಬೇಕಾದ್ರೆ ಕಾರಣ ಅದು ನಮ್ದು ಮೇನ್ ಅಂದ್ರೆ ಏನು, ನಾ ಮಾಡಿದ ಪ್ರತಿಫಲ, ನಾ ಪ್ರಯತ್ನ, ಮರಳಿ ಪ್ರಯತ್ನ. ಸ್ಕಂದ ಪುರಾಣ ಆಗ್ಬೋದು, ಬ್ರಹ್ಮಾಂಡ ಪುರಾಣ ಆಗ್ಬೋದು, ಮುಂದೆ ಶಿವಪುರಾಣಗಳಾಗಿರ್ಬೋದು, ಮತ್ತು ಶ್ರೀಕೃಷ್ಣ ಭಾಗವತ ಆಗಿರ್ಬೋದು, ಇಂಥ ಪುರಾಣ ಪುಸ್ತಕಗಳನ್ನ ಓದಿ ಹಳ್ಳಿಗೆ ಕಳಿಸ್ತಾರೆ ಸರ್. ಹಳ್ಳಿಗೆ ಹ್ಯಾಂಗ್ ಕಳಿಸ್ತಾರಪ್ಪ ಅಂತಂದ್ರೆ ಇವ್ರ ಹತ್ತಿರ ಕಲಾ ಹೆಂಗೈತಿ, ಇವ್ರು ಎಷ್ಟು ಶಾಣೆತನ ಅದಾರು, ಇವ್ರು ಹೆಂಗ್ ಹಾಡ್ತಾರೋ ಹೆಂಗಿಲ್ಲ ಅನ್ನುವಂತ
ಕೇಳ್ತಾರೆ ಸರ್ ನಮ್ಗೆ ಕರೆಸಿ ಅಲ್ಲಿ ನಾವು ಹೋಗಿ ಏನ್ ಮಾಡ್ತೀವಿ ಗೊತ್ತಾ ಸರ್, ಆ ಹಳ್ಳಿ ಕಾರ್ಯಕ್ರಮ ಕೊಡುವಾಗ ಅಲ್ಲಿ ಹೋಗಿ ಅವ್ರಿಗೆ ಎಲ್ಲಾ ತರ ಸೃಷ್ಟಿ ಹೆಂಗ ತಯಾರಾತು, ಮಾನವ ಮನುಷ್ಯ ಹೆಂಗ್ ಹುಟ್ಟಿದ್ರು, ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಭಿದ 21 ಲಕ್ಷ, ಇದು ಹೆಂಗ ತಯಾರಾತು ಅನ್ನೋ ಹಂತದ ಏನೈತಿ ಜನರ ಮುಂದೆ ಸರ್ ನಾವು ಅದನ್ನ ಬಿಚ್ಚಿ ಹೇಳ್ಬೇಕು ಸರ್. ಅಂದ್ರೆ ಜನರ ಎಲ್ಲ ಮನಸ್ಸವನ್ನ ಆಕರ್ಷಣೆ ಮಾಡಿ ಮನೋರಂಜನೆ ಮಾಡೋದು. ಈಗ ನಮಗ ಹೇಳ್ತ ಸರ್ ಕಾರ್ಯಕ್ರಮ, ನೀವು ಜೋಡಿ ಪಾಡಿ ಆದಾಗ ನಿಮ್ಗೆ ಎದುರುಗಡೆ ಪಾರ್ಟಿ ಇರ್ತೈತಲ್ರಿ, ಎದುರುಗಡೆ ಪಾರ್ಟಿ ನಿಮ್ ಜೋಡಿ ಹೊಂದಾಣಿಕೆ ಆಗುವಂತ ಪಾರ್ಟಿಯು ಹೇಳ್ತಿರ್ಬೋದ್ರಲ್ಲ. ಸರ್ ಅದು ಹೆಂಗೈತಂದ್ರೆ ಸರ್, ಈಗ ನಮ್ಮ ಕಾರ್ಯಕ್ರಮ ನೋಡ್ತಾರೆ ಸರ್, ಯೂಟ್ಯೂಬ್ ಆಗಿ ನೋಡ್ಬೋದು, ನೋಡ್ತಾರೆ ಮುಂದೆ ಕೆಲವೊಂದು ಟಿವಿ ಒಳಗಡೆ ನೋಡ್ಬೋದು, ಮುಂದೆ ರೇಡಿಯೋ ಒಳಗಡೆ ನೋಡ್ಬೋದು, ಮತ್ತೆ ಆಕಾಶವಾಣಿ ಒಳಗೆ ನೋಡ್ತಾರೆ ಸರ್. ನಮ್ಮ ವಿಜಯಪುರ ಆಕಾಶವಾಣಿ ಒಳಗೆ ಸರ್ ನಾವು ಕೊಟ್ಟಿದ್ದೀವಿ ಕಾರ್ಯಕ್ರಮ ಕೊಟ್ಟಿನಿ ಸರ್. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದಾನು ಕೊಟ್ಟಿನಿ ಸರ್. ಎಲ್ಲ ಬೆಂಗಳೂರು ಆಯ್ತು, ಮೈಸೂರು ಆಯ್ತು, ಹಿಂಗ ಕೆಲವೊಂದು ಗುಲ್ಬರ್ಗ ಆಯ್ತು, ಈ ಕೆಲವೊಂದು ಜಿಲ್ಲೆಗೆ ಬೆಳಗಾವಿ ಆಯ್ತು, ಹಿಂಗ್ ಕೊಟ್ಟಿನಿ ಸರ್. ಅದು ನಮ್ಮ ಅಪೋಸಿಟ್ ಯಾವ ಸರ್, ಈಗ ಹೆಚ್ಚಾನ ಈಗ ಚಾಲ್ತಿ ಒಳಗೆ ಇದ್ದಿದ್ದಾರ ಸರ್, ಈಗ ವಿದ್ಯಾಶ್ರೀ ಮಷಿನ್ ಆ ವಿದ್ಯಾಶ್ರೀ ಮಷಿನ್ ಅಂತ ಸರ್. ಈಗ ಅವರು ಏನೈತಿ ಹೊಸ ಸರ್, ಅವರು ಈಗ ಅಂದ್ರ ಸಣ್ಣ ವಯಸ್ಸು ಸರ್, ಯಂಗ್ ಸ್ಟಾರ್. ಈಗ ನಾವಾದ್ರೂ ಸರ್, ಈಗ ನಮ್ದು ವಯಸ್ಸು ಸಾಂಗ್ ಸರ್, ನೀವು ಸಾಂಗ್ ಇದ್ರು ಸರ್, ನಮ್ದು ಕಾರ್ಯಕ್ರಮ ಅವರಿಗೆ ನಮಗೆ ಚಂದ ಆಗ್ತದೆ ಸರ್, ಹೊಂದಾಣಿಕೆ ಆಗ್ತದೆ. ಹೊಂದಾಣಿಕೆ ಅಂದ್ರೆ ಪ್ರೇಕ್ಷಕರಿಗೇನು ಎರಡೂ ಮ್ಯಾಲ ಸಣ್ಣ ವಯಸ್ಸು ಇರೋದ್ರಿಂದ ಅವ್ರಿಗೆ ಒಂಥರ ಮಜಾ ಬರ್ತದೆ ಸರ್. ಅಂದ್ರೆ ಚಂದ ಅವ್ರಿಗೊಂಥರ ಹುಡುಕ್ ಬರ್ತದೆ, ಕೇಳಾಕ್ ಹುಡುಕ್ ಬರ್ತದೆ ಸರ್. ಹಿಂಗಾಗಿ ವಿದ್ಯಾಶ್ರೀ ಮಷಿನ್ ಆಯ್ತು, ಮತ್ತ ಹೊಂದಿಗೊಂದು ಮಾದೇವಿ ಆಯ್ತು, ಹಿಂಗೆ ಕೆಲವೊಂದು ನಾಗೇಶ್ ಮೇಳಗಳಿದಾವೆ ಸರ್. ಅಂದ್ರೆ ಜಾಸ್ತಿ ಇರುವ ವಿದ್ಯಾಶ್ರೀ ಮಷಿನ್ ಜೋಡಿ ಅವ್ರಿಗೆ ನಮಗೆ ಈಗ ಚಾಲ್ತಿದಾಗ ರನ್ನಿಂಗ್ ದಾಗ ಭಾಳ ಸರ್. ರನ್ನಿಂಗ್ ಟೀಮ್ ನಿಮ್ಗೆ ಸರ್ ಎರಡು ಟೀಮ್ ಕರೆಸ್ತಿರ್ತಾರೆ ವಿಶೇಷವಾಗಿ. ಹೌದು ಸರ್, ಸುತ್ತಮುತ್ತ ಹಳ್ಳಿಯವರೆಲ್ಲ. ಓಕೆ ಸರ್. ಅಡ್ಡಿಲ್ಲ. ಮತ್ತೆ ಏನೇನು ಸರ್ ಈಗ ನಿಮ್ ಇದಕ್ಕೆ ಆರ್ಥಿಕ ಪರಿಸ್ಥಿತಿ ಏನ್ ಕಟ್ಟೇರಿ? ನೋಡ್ರಿ ಸರ್, ನಮ್ದು ಆರ್ಥಿಕ ಪರಿಸ್ಥಿತಿ ಅಂದ್ರೆ ಸರ್, ನಮ್ದು ಬಡತನ ಪರಿಸ್ಥಿತಿ ಬರ ಸರ್. ಬಡತನ ಪರಿಸ್ಥಿತಿ ಸರ್, ಮನೆ ಒಳಗೆ ದುಡಿಲಾರ್ದೆ ಏನು ಊಟ ಮಾಡ್ಲಾರ್ದ ಏನಾಗ್ತದೆ ಸರ್, ಮನೆ ಒಳಗೆ ದುಡುಕಿ ಮಾಡ್ಲಾರ್ದನ. ಮತ್ತೆ ನಮ್ಮ ಅಜ್ಜಾರಾಗ್ಲಿ ನಮ್ಮ ಅಜ್ಜಿಯರಾಗ್ಲಿ ಅವರು ಕೆಟ್ಟ ಆರ್ಥಿಕ ಪರಿಸ್ಥಿತಿಯಿಂದ ಬಡತನ ಕುಟುಂಬದಾಗ ಹುಟ್ಟಿ ಬಂದವರು, ಅವ್ರ ಹೊಟ್ಟೆ ನಮ್ಮ ತಾಯಿಯವರು ಅವರು ಬಡತನ ಪರಿಸ್ಥಿತಿಯಿಂದ ಬಂದವರು. ಈಗ ನಾವು ಬರ್ಬರ್ತ ಅಭ್ಯಾಸ ಮಾಡಿ ಸರ, ಈಗ ಏನೈತಿ, ಈಗ ನನ್ನ ಕೈಲಿಂದನ ಈಗ ಕಾರ್ಯಕ್ರಮ ಮಾಡ್ತಾನ ಒಂದು ಸೈಕಲ್ ಮೋಟರ್ ತಗೊಂಡೇನಿ ಸರ್, ಮುಂದೆ ಏನೈತಿ ಒಂದು ಟ್ರ್ಯಾಕ್ಟರ್ ತಗೊಂಡೇನಿ ಸರ್. ಮತ್ತೆ ಇದಕ್ಕೆ ಮೇನ್ ಮೂಲ ಆಧಾರ ಸರ್, ನಾವು ನಮ್ಮ ಬ್ರದರ್ ಅದಾರ ಸರ್, ನಮ್ಮ ಬ್ರದರ್ ರಾಜ್ಕುಮಾರ್ ಅಂತೇಳಿ. ಅವರು ನಮ್ಮ ಬ್ರದರ್ ನನ್ನ ಮೇಲೆ ಅವ್ರಿಗೆ ಬಹಳ ಇದು ಸರ್, ಪ್ರೀತಿ ಬಾಳ. ಅಂದ್ರೆ ನಾ ಏನಾರ ಮಾಡ್ಬೇಕಂತಂದ್ರ ಮಾಡೋದು ಎಷ್ಟು ಬೇಕಾದ್ರೆ ಖರ್ಚಾಗಿಲ್ಲ, ನಾ ಮಾಡಕ್ ರೆಡಿ ಅದನ್ನ ನೀವು ಒಟ್ಟು ಮಾಡ್ತೀಯಾ ಸರಿ ಮಾಡ ಅಂತ ಹೇಳ್ಕಿರಿಂದ ನನಗೆ ಸಪೋರ್ಟ್ ಸರ್, ಅವ್ನ ಬೆಂತ ಪ್ರೋತ್ಸಾಹ ಮಾಡ್ತಾರೆ ಸರ್. ಅಂದ್ರೆ ಅವ್ರು ನಮ್ಮ ಬ್ರದರ್ ಅವ್ರನ್ನ ಹೇಳ್ಕೊಳಕ್ ಭಾಳ ನನಗೆ ಇವತ್ತಿನ ದಿನ ಭಾಳ ಸಂತೋಷ ಅನಿಸ್ತದೆ ಸರ್, ಹೆಮ್ಮೆ ಅನಿಸ್ತದೆ ಸರ್. ಅಡ್ಡಿಲ್ಲ. ಓ, ಅಂದ್ರೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ್ರಿ? ಸರ್. ಮತ್ತೆ ನಮ್ಮ ತಂಗಿ ಅವ್ರು ಸರ್, ರೂಪಾ ಅಂತೇಳಿ, ನಮ್ಮ ತಂಗಿ ರೂಪಾ ಅಂತೇಳಿ ಸರ್, ಅವರು ಮಾಡಿಕೊಟ್ಟಿದ್ದೀವಿ ಸರ್, ಮದುವೆ ಮಾಡಿಕೊಟ್ಟಿವಿ ಸರ್. ಅವರು ಹಡಗನಿ ಕೊಟ್ಟರು ಸರ್, ಅವರು ಗಂಡ ಹೆಂಡತಿ, ಅವ್ರ ಗಂಡ ಅವರು ಸರ್ ಸಂಗಮೇಶ್ ಅಂತ ಹೇಳಿ ನಮ್ಮ ಮಾಮವರು. ಅವರು ಏನಂತ ಗೌರ್ಮೆಂಟ್ ಲೆಕ್ಚರ್ ಬರ ಸರ್, ಹಿಂದಿ ಟೀಚರ್. ಹೌದನ್ರಿ? ಸರ್, ಹೈಸ್ಕೂಲ್ ಶಾಲೆ ಮಾಸ್ತರ್ ಅವ್ರು ಕೊಟ್ಟರು. ಅವರು ನಮ್ಮ ತಂಗಿ ಸರ್ ಇಲ್ಲಿ ಬಬಲೇಶ್ವರ ತಾಲೂಕು ಹಲಗನಿ ಅಂತ ಬರ್ತಾರೆ ಸರ್. ಬಬಲೇಶ್ವರ ತಾಲೂಕು ಸರ್, ವಿಜಯಪುರ ಜಿಲ್ಲಾ ಬಬಲೇಶ್ವರ ತಾಲೂಕು ಹಲಗನಿ ಗ್ರಾಮಕ್ಕೆ ಕೊಟ್ಟಿನ ಸರ್. ಅವರು ಗಂಡ ಹೆಂಡತಿ ಎಲ್ಲ ಬಹಳ ಚೆನ್ನಾಗಿದ್ದಾರೆ ಸರ್. ಅಡ್ಡಿಲ್ಲ. ಅಂದ್ರೆ ಎಲ್ಲ ನಿಮ್ಮ ಈಗೆಲ್ಲ ಕುಟುಂಬ ಪರಿವಾರ ಓಕೆ ಐತ್ರಿ? ಈಗೇನು ಇಲ್ಲ ಸರ್, ಎಲ್ಲ ಈಗ ಈ ಕಲಾದಿಂದ ಆಯ್ತು, ಕಲೆಯಿಂದ ಈ ಕಲೆ ಪ್ರಯತ್ನದಿಂದ ಯಾವ ನಮ್ಮ ಪರಮಾತ್ಮನ ಆಶೀರ್ವಾದ, ನಮ್ಮ ತಾಯಿ ಆಶೀರ್ವಾದ, ತಂದೆ ಆಶೀರ್ವಾದ, ನಮ್ಮ ಅಣ್ಣನ ಆಶೀರ್ವಾದ, ನಮ್ಮ ತಂಗಿದಾಯ್ತು, ಮಾವಂದಾಯ್ತು, ಎಲ್ಲರಿಗೂ ಯಾಕಪ್ಪ ಅಂತಂದ್ರೆ ಎಲ್ಲ ಜಿಲ್ಲಾ ತಾಲೂಕು ಹಳ್ಳಿಗಳಿಂದ ಎಲ್ಲ ನನ್ನ ಸಭಿಕರ ಆಯ್ತು, ಎಲ್ಲರ ಪ್ರೇಕ್ಷಕರ ಆಶೀರ್ವಾದದಿಂದ ಸರ್ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದು ಬಂದ ಸರ್. ಅಂದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ. ಅಡ್ಡಿಲ್ಲ. ಆಮೇಲೆ ನಿಮ್ಮ ಈ ಕವಿತ್ವಕ್ಕೆ, ನಿಮ್ಮ ಈ ಹಾಡುಗಾರಿಕೆಗೆ ಪ್ರೋತ್ಸಾಹಕರವಾಗಿ ಪ್ರಶಸ್ತಿ ಭಾವನೆಗಳನ್ನು ಕೊಟ್ಟಿರ್ಬೋದಲ್ರಿ? ಕೊಟ್ಟಿದ್ದಾರೆ ಸರ್. ಏನೇನು ಕೊಟ್ಟಾರ್ರಿ? ನೋಡಿ ಸರ್, ನನಗೆ ಈಗ ಕಾರ್ಯಕ್ರಮ ಮಾಡೋದ್ರಾಗ ಜಿದ್ದಿ ಬಿದ್ದಿರ್ತಾರೆ ಸರ್. ಹೌದೌದು, ಜಿದ್ದಿ ಬಿದ್ದ ಸಂದರ್ಭದಾಗ ಅವ್ರ ಕಮಿಟಿ ಅವ್ರು ನಮ್ಗೆ ಹೇಳಿಬಿಟ್ಟಿರ್ತಾರೆ ಸರ್, ಇವತ್ತು ನೋಡಪ್ಪ 2 ದಿನ ಕಾರ್ಯಕ್ರಮ, 2 ದಿನ ಕಾರ್ಯಕ್ರಮದಾಗ ನೀವು ಯಾರು ಹೆಚ್ಚು
ತೋರಿಸ್ತೀರಿ ತಂದಿನ ಪರಮಾತ್ಮನ ಯಾರು ಹೆಚ್ಚು ಮಾಡಿ ಹೇಳ್ತೀರಿ ಅಂದ್ರ ಗಂಡ ಯಾರು ಹೆಚ್ಚು ಮಾಡ್ತೀರಿ. ನಿಮಗೇನೈತಿ ಒಂದು ಕಾಣಿಕೆರಾಗಲಿ, ಒಂದು ಪ್ರಶಸ್ತಿ ಪತ್ರರಾಗಲಿ, ಒಂದು ಸನ್ಮಾನರಾಗಲಿ, ಮುಂದೇನೈತಿ ಇದು ಅಂತ ಹೇಳ್ಬೇಕು ಸರ್, ಈ ಇದು ಅಂತ ಹೇಳಿ ಕೊಡ್ತಾವ ಸರ್, ಖಡ್ಗ ಅಂತ ಹೇಳಿ ಖಡ್ಗ ಅದನ್ನು ಕೊಡ್ತೇವೆ ಸರ್. ನನಗೂ ಸರ್ ಒಂದು ರಾಜ್ಯ ಪ್ರಶಸ್ತಿ ಸರ್ಟಿಫಿಕೇಟ್ ಸಿಗ ಸರ್. ರಾಜ್ಯ ಪ್ರಶಸ್ತಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಗಬೇಕಂತೇಳಿ ಇನ್ನ ಮುಂದಷ್ಟು ಟ್ರೈ ಮಾಡಲ್ಲ. ರಾಜ್ಯ ಪ್ರಶಸ್ತಿ ಅಂದ್ರೆ ಯಾವ್ದ್ರಿ? ಅದು ರಾಜ್ಯ ಪ್ರಶಸ್ತಿ ಅಂದ್ರೆ ಸರ್, ರಾಜ್ಯದ ಒಳಗ, ಜಿಲ್ಲೆ ಒಳಗ, ತಾಲೂಕು ಒಳಗ ಪ್ರಸಿದ್ಧ ಗಾಯಕ ಅಂದ್ರೆ ನಮ್ಮ ಕಲಾವಣೆ ನೋಡಿ, ನಮ್ಮ ಕಂಠವಾಗಲಿ, ನಮ್ಮ ರಾಗವಾಗಲಿ, ನಮ್ಮ ತಾಳ್ಮೆಟ್ಟಿಗೆ ಆಗಲಿ, ನಮ್ಮ ವೇಷಭೂಷಣಗಳಾಗಲಿ ಎಲ್ಲಾ ತರ ನೋಡಿಕೆಯಿಂದ ಭಾರಿ ಉತ್ತಮ ಕಲಾವಿದ ಅದ ನೀವು ನಮ್ಮ ಬಿಜಾಪುರ ಜಿಲ್ಲಾದಾಗ ಅಂತ ತಿಳಿದು ನಮಗೆ ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ ಸರ್. ಅಡ್ಡಿಲ್ಲ ಅಂದ್ರೆ ಪ್ರೇಕ್ಷಕರು ಅಭಿಮಾನಿಗಳು ಸೇರಿ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ ಅದು. ಹೌದು ಸರ್. ಓಕೆ ಸರ್. ಮತ್ತೆ ಆಮೇಲೆ ಸುರೇಶ್ ಅವರೇ, ಈ ಪದಗಳ ವಿಶೇಷವಾಗಿ ಹಾಡಗಾರಿಕೆ ಏನಿರ್ಬೇಕಂದ್ರೆ ರೀ, ಪ್ರೇಕ್ಷಕರು ಕೆಲವೊಮ್ಮೆ ತಮ್ಮ ಅಭಿಮಾನ ಹೆಚ್ಚಾಗಿ ಒಂದೊಂದು ಇದು ಬಿರುದು ಕೊಡ್ತಿರ್ತಾರೆ. ಹೌದು ಸರ್. ಹಂಗೆ ನಿಮ್ಗೆ ಬಿರುದುಗಳನ್ನ ಯಾವ್ಯಾವನ್ನ ಎಲ್ಲೆಲ್ಲಿ ಕೊಟ್ಟಾರ್ರಿ? ಸರ್ ನೋಡ್ರಿ, ನನಗ ಉತ್ತಮ ರೀತಿ ಹಾಡೋದ್ರಿಂದ ಆಗಲಿ, ಯಾಕಂದ್ರೆ ನನ್ನ ವೇಷಭೂಷಣ ಆಗಲಿ, ನನ್ನ ನಡವಳಿಕೆ ಆಗಲಿ, ನನ್ನ ಮಾತಿನ ಒಂದು ಆತುರತೆ ಆಗಲಿ, ಚಾತುರ್ಯವಾಗಲಿ, ಮತ್ತು ನನ್ನ ಕಂಠವನ್ನಾಗಲಿ, ರಾಗವನ್ನ ಕೇಳಿ ನನಗೆ ಸರ್ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಒಂದೊಂದು ಬಿರುದುಗಳನ್ನು ಕೊಟ್ಟಾರೆ. ಅವು ಬಿರುದುಗಳು ಏನಂದ್ರೆ ಸರ್, ಒಂದು ಕರ್ನಾಟಕದ ಹುಲಿ ಅಂತ ಹೇಳಿ ಒಂದು ಬಿರುದು ಕೊಟ್ಟಾರೆ ಸರ್. ಕರ್ನಾಟಕದ ಹುಲಿ ಅಂತ ಕೊಟ್ಟಾರೆ. ಕರ್ನಾಟಕದ ಹುಲಿ ಅಂತ ಸರ್. ಅವರು ಯಾರಪ್ಪ ಅಂದ್ರೆ ನಮ್ಮ ಅಭಿಮಾನಿಗಳು, ಪ್ರೇಕ್ಷಕರು, ಗಾಯಕರೊಳಗೆ ಕರ್ನಾಟಕದ ಹುಲಿ ಅಂತ. ಈ ಗೀಗಿಪದ ಹಾಡುದ ಒಳಗ ಅಂದ್ರೆ ದೊಡ್ಡನೇ ಮಟ್ಟಕ್ಕ ಬಿರುದಂದ್ರೇನು, ಹುಲಿಗತೆ ಅದಾನು ಸುರೇಶ. ಗೀಗಿಪದ ಹಾಡುವಾಗ ಹುಲಿಗತೆ ಅದಾನ. ಹುಲಿಗತೆ ಅವ್ರು ಪ್ರೀತಿ ಯಾವಾಗ ಏನಪ್ಪ ಅಂದ್ರೂ ಗಂಡು ಹೆಚ್ಚು ಮಾಡಿ ತೋರಿಸ್ತಾನ ಧೈರ್ಯವಾಗಿ. ಅಂದ್ರೆ ಹುಲಿ ಅಂದ್ರೆ ಏನ್ ಸರ? ಧೈರ್ಯದಿಂದ ತೋರಿಸ್ತಾನೆ. ಆ ಧೈರ್ಯದಿಂದ ಗಂಡು ಹೆಚ್ಚು ಮಾಡಿ ತೋರಿಸ್ತಾನೆ ಪರಮಾತ್ಮನ ಅಂತೇಳಿ ಅವರು ಅಭಿಮಾನದಿಂದ ಕೊಟ್ಟಾರೆ. ಮತ್ತೆ ಇದು ಅದಾದ್ರೆ ಸರ್, ಗಾನ ಕೋಗಿಲೆ ಅಂತ ಹೇಳಿ ಹೇಳ್ತಾರೆ. ಮತ್ತೆ ನಮ್ಮ ಕರ್ನಾಟಕದ ಸ್ಟಾರ್ ಅಂತ ಹೇಳ್ತಾರೆ. ವೆರಿ ಗುಡ್. ಹಿಂಗಾಗಿ ಸರ್ ಎಲ್ಲ ನಮ್ಮ ಹನುಮಂತೇವನ, ನಮ್ಮ ಗ್ರಾಮದ ಮಾರುತೇಶ್ವರ ಆಶೀರ್ವಾದ. ಮತ್ ಸರ್ ನಮ್ಮ ಕಲಾತಂಡಕ್ಕೆ ಸರ್ ನಮ್ದೇನ ಜೈ ಹನುಮಾನ ಹರದೇಶಿ ಗೀಗಿ ಪದ ಕಲಾತಂಡ ಆಯ್ತಂದ್ರೆ ಮತ್ತು ಸಂಗಡಿಗರು ಅಂತ ಹೇಳಿ ಬರ್ತೀವಿ ಸರ್. ಅಂದ್ರೆ ನಮ್ದು ಒಂದು ತಂಡ ಸರ್. ತಂಡ ಮತ್ತೆ ನಿಮ್ಮ ಅಲಕತೆ ಇರ್ತೈತೆ, ಅದಕ್ಕೆ ನೀವು ಆಡ್ತಿರ್ತೀರಿ. ಸರ್. ಆ ಉಪ ಸಹಾಯಕರ ಮ್ಯಾಗಿನಾಗ ಸಹ ಕಲಾವಿದರು ಕರ್ಕೊಂಡ್ ಬಂದಿರ್ತೀರಲ್ರಿ? ಹೌದು ಸರ್. ಅವಾಗ ಯಾರ್ಯಾರು ಬೇರೆ ಕರ್ಕೊಂಡ್ ಬರ್ತಿರ್ತೀರಿ? ಸರ್ ಅದು ಏನಾಗ್ತದೆ ಸರ್, ನಮಗೆ ಹಿನ್ಯಾಳ ಅಂತ ಹೇಳ್ಬೇಕು ಸರ್. ಅಂದ್ರೆ ಹಿನ್ನೆಲೆ ಗಾಯಕರು. ಈಗ ಮುಖ್ಯ ಗಾಯಕರು ಸರ್ ಸುರೇಶ್ ಕಂಬಾಗಿ ಅಂತೇಳಿ ನಾವು ಮುಂದೆ ನಮ್ದು ಏನಪ್ಪಾ ಅಂತಂದ್ರೆ ವಾದ್ಯ, ನನ್ನ ಕೈ ಒಳಗ ಡಪ್ ಒಂದು ಹೇಳಿಕೆಯನ್ನು ಬಾರಿಸಿ ಹಾಡೋದು ಸರ್ ನಮ್ದು ಮುಖ್ಯ ಗಾಯಕ. ಆ ಹಿನ್ನೆಲೆ ಗಾಯಕರು ಏನಪ್ಪಾ ಅಂತಂದ್ರ ತಾಳವಾದಕರು ಅಂತ ಬರ್ತಾರೆ ಸರ್. ಮುಂದೇನೈತಿ ಸೂರ ವಾದಕರು ಅಂತ ಹೇಳಿ ಬರ್ತಾರೆ ಸರ್. ಮುಂದೇನೈತಿ ಪಿಟೇಲ್ ವಾದಕರು ಅಂತ ಹೇಳಿ ಬರ್ತಾರೆ ಸರ್. ಅಂದ್ರೆ ನಾವು ಅಷ್ಟೂರು ಸೇರಿಸ್ಕೇರಿಂದ ಒಂದು ಗೀಗಿ ಪದದ ಟೀಮ್ ಅಂತ ಹೇಳಿಕೆಯಿಂದ ಒಂದು ಹೆಸರು ಜೈ ಹನುಮಾನ್ ಹರದೇಶಿ ಗೀಗಿ ಪದ ಕಲಾ ತಂಡ ಸಾಕಿನ ಕಂಬಾಗಿ ಅಂತ ಹೇಳಿಕೆಯಿಂದ ಸರ್ ಅದನ್ನ ನಾವು ಒಂದು ಸಂಘವನ್ನು ಗುರುತು ಮಾಡಿದ್ವಿ ಸರ್. ಅಡ್ಡಿಲ್ಲ. ಸುರೇಶ್ ಅವರೇ, ಹೇಳಿ ಸರ್, ನಿಮಗೆ ಇದ್ರಾಗ ಸಿನಿ ಇಂಡಸ್ಟ್ರಿ ಒಳಗೆ ಯಾರ ಇಷ್ಟ ನಿಮಗೆ? ಸರಿ ಸರ್. ಯಾಕೆ ಅಂದ್ರೆ ನೀವು ಕೇಳೋದು ಕರೆಕ್ಟ್, ಪ್ರಶ್ನೆ ಕರೆಕ್ಟ್ ಇದೆ. ಅಂದ್ರೆ ನನಗೆ ನೋಡಿ ಸರ್, ಸಿನಿಮಾ ಒಳಗೆ ಆದ್ರೆ ನನಗ ಈಗ ನನ್ನ ನಟ ಯಾರಪ್ಪ ಅಂತಂದ್ರೆ ಅಚ್ಚುಮೆಚ್ಚಿನ ನಟ ನನಗ ದರ್ಶನ್ ಸರ್. ಡಿ ಬಾಸ್ ಅಂತ ಹೇಳಿದ್ರಿಂದ ನನ್ನ ದರ್ಶನ್ ಅಂದ್ರೆ ನನಗೆ ಬಹಳ ತುಂಬಾ ಅಭಿಮಾನಿ. ನೀವು ಹುಚ್ಚ ಅಭಿಮಾನಿ ಅಂದಾಗ? ಸರ್, ಬಹಳ ಅಚ್ಚುಮೆಚ್ಚಿನ ಅಭಿಮಾನಿ. ಆಮೇಲೆ ನಟಿ ಒಳಗೆ ಹಾಗೆ ಸರ್, ನನಗೆ ನಟಿ ಒಳಗೆ ಈಗ ಪ್ರೆಸೆಂಟ್ಲಿ ಈಗ ನೂತನ ನಟಿ ಆಗಿರ್ತಕ್ಕಂಥ ರಚಿತಾರಾಮ ನಿಮ್ಮ ಅಚ್ಚುಮೆಚ್ಚಿನ ನಟಿ? ಅಚ್ಚುಮೆಚ್ಚಿನ ನಟಿ ಸರ್. ಇವ್ರು ಯಾವ ಭೇಟಿ ಆಗಿರೇನು ಸರ್? ಭೇಟಿ ಆಗ್ಬೇಕು ಸರ್. ಇನ್ನ ಆಗಬೇಕು, ಅವ್ರಿಗೆ ಭೇಟಿ ಆಗಬೇಕು, ಅವ್ರ ಜೊತೆ ಮಾತಾಡಬೇಕು. ಯಾಕಂದ್ರೆ ನೀವು ನನ್ನ ನಟಿ ನನ್ನ ಇದು ಅಂತ ಹೇಳಿಕೆಯಿಂದ ಅಭಿಮಾನವನ್ನು ಅಂದ್ರೆ ನನಗೆ ಅಭಿಮಾನ, ನನಗ ಹೆಣ್ಣ ನಟಿ ಅಂತ ಹೇಳಿಕೆಯಿಂದ ರಚಿತಾರಾಮ ಅವರು ನನ್ನ ಅಭಿಮಾನಿ ಅಂತ ಹೇಳಿಕೆಯಿಂದ ಅವ್ರಿಗೆ ಮೀಟ್ ಆಗಬೇಕಂತ ಅನ್ಕೊಂಡಿನಿ ಸರ್. ಫೇವ್ರೇಟ್ ನಟಿ
ರಚಿತಾರಾಮ ಫೇವ್ರೇಟ್ ನಟ ದರ್ಶನ್ ಸರ. ಮತ್ತೆ ಇದೊಂದು ಸರ, ಈ ರಚಿತಾರಾಮಂದ ಅವ್ರು ನಮ್ಗೆ ಏನ್ ಇಷ್ಟ ಆಯ್ತು ಅಂತಂದ್ರೆ ಯಾವುದೋ ಒಂದು ಫಂಕ್ಷನ್ದಾಗಲಿ ಒಂದು ಪಿಕ್ಚರ್ದಾಗಲಿ ಅವರು ಒಂದೊಂದು ಏನಪ್ಪಾ ಅಂದ್ರೆ ಆಹುಬಾಹುಗಳು ಲಕ್ಷಣಗಳು ಒಂದೊಂದ್ ತರ ಕ್ಯೂಟ್ ಆಗಿರ್ತಾವ ಸರ್. ಕ್ಯೂಟ್ ಆಗಿರ್ತಾವ. ಮತ್ತೆ ಯಾವ ನಮ್ಮ ದರ್ಶನ್ ಅಂದ್ರೆ ಬಹಳ ಇಷ್ಟ ಸರ್. ದರ್ಶನ್ ಅಂದ್ರೆ ಹೆಂಗ ಇಷ್ಟ ಅಂದ್ರೆ ಈಗ ಪ್ರೆಸೆಂಟ್ಲಿ ನನ್ನ ಮನೆಯಾಗಾದ್ರೂ ನನ್ನ ಮಗ ಸರ್ ಸಂಕೇತ್ ಅಂತ ಹೇಳಿ ಹೆಸರಿದ್ದೀನಿ ಸರ್. ಅವ ಈಗ 3 ವರ್ಷದವ. ಹೌದನ್ರಿ. ಮತ್ತೆ ನಮ್ಮ ಪತ್ನಿ ಅವರು, ನಿಮ್ಮ ಪತ್ನಿ ಹೆಸರು ಏನ್ರಿ? ನಮ್ಮ ಪತ್ನಿ ಹೆಸರು ಶಾಲಿನಿ ಅಂತ ಸರ್. ಶಾಲಿನಿ ಅಂತ ಸರ್. ನನಗ 3 ಜನ ಮಕ್ಕಳು ಸರ್. ಹೌದನ್ರಿ? ಯಾರ್ಯಾರು? ಒಬ್ಬಕ್ಕಿ ಹನುಮಂತಿ ಅಂತ ಸರ್. ನಮ್ಮ ತಾಯಿ ತೀರ್ ಹೋಗೋಣ ನಿಮ್ಮ ಅಮ್ಮನ ಹೆಸರು ನಮ್ಮ ಅಮ್ಮನ ಇಕ್ಕನ ನಮ್ಮ ಅಮ್ಮ ಹುಟ್ಟು ಬಂದವ ಅಂತ ಹೇಳ್ತಿರೋದು. ಅವ್ರು 1 ವರ್ಷದಾಗ ನನ್ನ ಮಗಳನ್ನ ಜನ್ಮ ತಾಳಿದ್ರು. ಹೌದಾ? ನಮ್ಮ ತಾಯಿ ಹೆಸರನ್ನ ನಮ್ಮ ಅವ್ವ ಹುಟ್ಟು ಬಂದವ ಅಂತೇಳಿ ಹನುಮಂತಿ ಅಂತೇಳಿ ನನ್ನ ಮಗಳ ಹೆಸರು ಇಟ್ಟಿನಿ ಸರ್. ನೆಕ್ಸ್ಟ್ ಸರ್ 2ನೇ ಮಗಳು ಶಿಂಚನ ಅಂತೇಳಿ. ಶಿಂಚನ ಮುಂದೆ ಅಕ್ಕಿ ಬಂದ್ಮೇಲ ಅವ ಸೇಮ್ ಒಟ್ಟ ನಾನು ತೆಗಿಯಂಗಿಲ್ಲ ಹಾಕಂಗಿಲ್ಲ ಅದನ್ನ ನೋಡಿದ್ರೆ ಒಟ್ಟ ಕೆಟ್ಟಾಗ ಸರ್ ದರ್ಶನ್ ಗತನ ಅದ ಸರ್. ಹೌದಾ? ಸೇಮ್ ಸರ್ ದರ್ಶನ್ ಗತನ. ಅವನ ಹೆಸರು ಸಂಕೇತ್ ಅಂತೇಳಿ ಸರ್. ಸಂಕೇತ್ ಸರ್. ಈ ಪ್ರೆಸೆಂಟ್ಲಿ 3ನೇ ವರ್ಷ ಸರ್. ಹೌದು ಸರ್. ಅಡ್ಡಿಲ್ಲ. ಇದು ನಿಮ್ದ ಸಿನಿಮಾ ಬಗ್ಗೆ ಇರುವಂತ ಇಂಟ್ರೆಸ್ಟ್, ಅವ್ರ ಬಗ್ಗೆ ಹೌದು ಸರ್ ಫ್ಯಾಮಿಲಿಗೆ ಇಟ್ಟುವಂತ ಅಭಿಮಾನ. ಹೌದು ಸರ್. ಒಳ್ಳೇದು ಸರ್. ಮತ್ತೆ ನಮ್ಮ ಮಿಸ್ಸಸ್ ಅವರಾದ್ರು ಸರ್ ಈ ಕಲಿಯದ ಮೇಲಾಗಲಿ ಒಂದು ಈ ಕಲದ ಮೇಲಾಗಲಿ ಒಂದು ನಟ ಆಗಲಿ ನಟಿ ಆಗಲಿ ಇವ್ರ ಮೇಲೆ ಭಾಳ ಹವ್ಯಾಸ ಸರ್. ಅವರು ಮನೆಯೊಳಗೆ ಪುರಾಣ ಪುಸ್ತಕ ಅವ್ರಿಗೆ ಅಭಿಮಾನ ಭಾಳ ಸರ್. ಅಭಿಮಾನ ಅವ್ರು ಏನ್ ಹೇಳ್ತಿರ್ತಾರೆ ಸರ್, ನಾ ಕಾರ್ಯಕ್ರಮ ಹೋಗುವಾಗ ಅಲ್ಲಿ ನಮ್ಮ ಮನೆಯಿಂದ ಬರುವಾಗ ನೀವು ಹಾಗಂದ್ರೆ ಒಟ್ಟ ಹಿಂದೆ ಬಿದ್ದು ಬರಬೇಡ. ಮೊದಲನೇ ಸಜೆಷನ್, ಮೊದಲೇ ಪ್ರಥಮವಾಗಿನ ಪಾಯಿಂಟ್ಸ್ ಅದು. ನೀವು ಹಾಗೆ ಸೋತು ಬರಬೇಡ, ಗೆದ್ದ ಬರಬೇಕು. ಅಲ್ಲ, ನಿಮ್ಮ ಕಲೆಗೆ ನಿಮ್ಮ ಕಲಾ ಇದಕ್ಕೆ ಫುಲ್ ಸಪೋರ್ಟೆಡ್ ಅಂತ. ಹೌದು ಸರ್. ನಿಮ್ಮ ಪತ್ನಿ ಭಾಳ ಸಪೋರ್ಟೆಡ್. ಸಪೋರ್ಟ್ ಸರ್. ನಮ್ಮ ಬ್ರದರ್ ಸಪೋರ್ಟ್, ನಮ್ಮ ತಂಗಿ, ನಮ್ಮ ಮಾಮ ಎಲ್ಲರೂ ಸರ್ ಭಾಳ ಸಪೋರ್ಟ್ ಸರ್ ನಮಗೆ. ಅಡ್ಡಿಲ್ಲ. ಆಮೇಲೆ ಇನ್ನು ಮುಂದೆ ಏನು ವಿಚಾರ ಇಟ್ಕೊಂಡಿರಿ ಸರ್? ಭವಿಷ್ಯದ ಗುರಿ ಏನೈತೆ ಅಂತೀರಿ ಸರ್? ಈಗ ನಮ್ಮ ಮುಂದಿನ ಗುರಿ, ನನ್ನ ಉದ್ದೇಶ ಈ ಗೀಗಿ ಪದ ಹಳ್ಳಿಗೆ ಆಗಲಿ, ತಾಲೂಕುಗಳಾಗಲಿ, ಜಿಲ್ಲಾ ಒಳಗಾಗಲಿ, ರಾಜ್ಯ ಒಳಗಾಗಲಿ, ಮುಂದೆ ದೇಶ ಸಹಿತವಾಗಲಿ, ಮುಂದೆ ಈ ಪಿಕ್ಚರ್ ಒಳಗೆ ಈ ಗೀಗಿ ಪದವನ್ನ ಹೆಚ್ಚಿನ ಮಟ್ಟಿಗೆ ಬೆಳೆಸಬೇಕನ್ನುವಂಥದ್ದು ನಮ್ಮೊಂದು ಗುರಿ ಸರ್. ಅಂದ್ರೆ ಈ ಗೀಗಿ ಪದವನ್ನ ಕರ್ನಾಟಕದಾದ್ಯಂತ ಬೆಳೆಸಬೇಕು. ಒಟ್ಟು ಎಲ್ಲಾ ಕಡೆ ಒಟ್ಟು ಹಬ್ಬಬೇಕು ಸರ್. ಅದು ಕಲೆ ಹಬ್ಬ. ಕಲೆ ಈಗ ಬೈ ಹಂಗೆ ಹಬ್ಬ ಸರ್. ಮನೆ ಒಳಗ ಹೆಂಡ್ರು ಮಕ್ಕಳು ಹಿಂಗೆಲ್ಲ ಅಜ್ಜ ಅಜ್ಜಿ ತಾಯಿ ಕಾಕ ಮಮ್ಮಿ ಹಿಂಗೇನೆಲ್ಲ ಹಬ್ಬಿರ್ತಾರಲ್ಲ ಸರ್. ಈ ಗೀಗಿ ಪದನು ಈ ನಮ್ಮ ಕರ್ನಾಟಕ ರಾಜ್ಯದಾಗ ಹಳ್ಳಿಗೆ ಮೂಲಿಗೆ ಹಬ್ಬ ಪ್ರಾಚೀನ ಕಲೆ ಏನೈತಿ ಮಂದಿಗೆ ಮಾತಿದಾಗಲಿ ಅಂತೀರಿ. ಹೌದು ಸರ್. ಅಂದ್ರೆ ಕಾಂತಾರ ಸಿನಿಮಾದಾಗ ಹೆಂಗ್ ಹಳೆಯ ಪದ್ಧತಿಗಳೆಲ್ಲ ಮಾತುಗಳು ಬಂದುವಲ್ಲ. ಹೌದು ಸರ್. ನಮ್ಗೆ ಈ ಗೀಗಿ ಪದನು ಹಂಗ ಆಗ್ಬೇಕು. ಹೌದು ಸರ್. ಎಲ್ಲಾ ಜನ ಸರ ಈ ಗೀಗಿ ಪದಕ್ಕೆ ಅಟ್ರಾಕ್ಷನ್ ಆಗ್ಬೇಕು, ಆ ತರ ಮಾಡ್ಬೇಕು ಅನ್ನುವಂಥದ್ದು ಇನ್ನ ಮುಂದೆ ನಮ್ಗೆ ಒಂದು ಗುರಿ ಸಂಚರಿ. ಒಳ್ಳೇದೆಲ್ಲ ನಿಮ್ಮ ಜರ್ನಿ ಬಗ್ಗೆ ಹೇಳಿದ್ರಿ. ಕಲೆಯ ಯಾವ ರೀತಿ ಕಲ್ತ್ರಿ, ಯಾವ ರೀತಿ ಇದನ್ನ ಮಾಡಿದ್ರಿ, ಹೌದು ಅನ್ನೋದ್ರ ಬಗ್ಗೆ ಎಲ್ಲ ನಮ್ಮ ವೀಕ್ಷಕರಿಗೆ ಸಾಧ್ಯಂತವಾಗಿ ವಿವರಣೆ ನೀಡಿದ್ರಿ. ಹೌದು. ಇನ್ನು ನೀವು ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಈಗ ಕೊನೆಯದಾಗಿ ಸರ್ ನಾನು ಏನ್ ಹೇಳ್ಬೇಕಂದ್ರೆ ಸರ್, ನಮ್ಮ ಕಂಬಾಗಿ ಗ್ರಾಮದಾಗ ಸರ್ ನಮಗೆ ನನ್ನ ದೇವರು ಯಾವ್ದಪ್ಪ ಅಂತಂದ್ರೆ ಮಾರುತೇಶ್ವರ. ಅವನ ಮೇಲೆ ಭಾಳ ಭಕ್ತಿ ಸರ್. ಮಾರುತೇಶ್ವರ ಮೇಲೆ ಭಾಳ ಭಕ್ತಿ, ಭಾಳ ಹಂಬಲ. ಮತ್ತ ಆ ಮಾರುತೇಶ್ವರ ಮೇಲೆ ನಾ ಎಷ್ಟು ಭಕ್ತಿ ಇಟ್ಟಿನಿ ಸರ್, ಈ ಇಡೀ ನಮ್ಮ ಜಿಲ್ಲಾ ಆಗಲಿ ತಾಲೂಕಾಗಲಿ ನಾ ಬೆಳೆದ ಸರ್. ಮತ್ತೆ ಇನ್ನೊಂದು ಮಾತು, ನಮ್ಮ ಊರ ಗುರು ಹಿರಿಯರಾಗಲಿ, ನನ್ನ ಬಂಧುಗಳಾಗಲಿ, ನಮ್ಮ ಊರ ಮುಖಂಡರು ಯಾವ ಉಮೇಶ್ ಮಲ್ಲನ್ ಅವರಾಗಲಿ, ಯಾವ ದೊರ್ಯಪ್ಪ ಕುಚನೂರಾಗಲಿ, ಮುಂದೆ ಕಾಂತು ತೇಲಿ ಆಗಲಿ, ಮುಂದೆ ಅದೇ ತರನಾಗಿ ಯಾವ ನಮ್ಮ ಅಧ್ಯಕ್ಷರ ಚಂದು ಹರಿಜನ್ ಆಗಲಿ, ಯಾವ ಮತ್ತ ನಮ್ಮ DSS ಅಧ್ಯಕ್ಷರಾಗಿರ್ತಕ್ಕಂಥ ಶಾಸ್ತ್ರಿ ಹೊಸಮಣಿ ಆಗಲಿ, ಯಾವ ನಮ್ಮ ಸಂಜೀವಣ್ಣ ಸಿಂಗಿ ಆಗಲಿ, ಮತ್ತೆ ಯಾವ ನಮ್ಮ ಅಚ್ಚುಮೆಚ್ಚಿನ ಹಿರಿಯೊಳಗ ನನಗೆ ದೋಸ್ತ ಸರ್ ಯಾರಪ್ಪ ಅಂತಂದ್ರೆ ಯಲ್ಲಪ್ಪ ಸಿಂಗಿ ಅಂತೇಳಿ. ಹೌದನ್ರಿ? ಯಲ್ಲಪ್ಪ ಸಿಂಗಿ. ಮುಂದೆ ಯಾವ ಮಲ್ಲಪ್ಪ ಸಿಂಗಿ, ಮತ್ತ ಯಾವ ನಮ್ಮ ಹನುಮಂತ ಕುಂಬರಿಗೆ. ಹಿಂಗೆ ಏನೋ ನನಗೆ ಅವ್ರ ವಯಸ್ಸದಾಗ ದಬಾದಿದ್ರು ಸಹಿತ ಅವ್ರ ಜೋಡಿ ನನಗೆ ಹಾಡಿ ಅವ್ರು ಬಳಸೋದು ದೋಸ್ತಿ. ಅಂದ್ರೆ ಅವ್ರು ನನಗೆ ಏನ್ ಹೇಳ್ತಾರೆ ಸರ್, ಕೊಟ್ಟ ಸಂದರ್ಭದಾಗ, ನೋಡಪ್ಪ ನಿಮ್ಮ ಅವ್ವ ಜಗದಾಗ ಹಂಗೆ ಹೆಸರು ತಗೊಂಡು ಬಂದಾವಲ್ಲ, ನೀನು ಏನೈತಿ
ನಿನಗೇನು ಬೇಕು ಕೇಳ. ಇವಾಗ ಏನ ಯಾವ್ದಾರ ಕಲಿಬೇಕಾದ್ರೆ ಏನು ಬುಕ್ ಬೇಕು, ಏನಾದ್ರು ತರಬೇಕಾದ್ರೆ ನಿನಗೆ ಹಣ ಬೇಕು, ನಿನಗೇನು ಸಹಾಯ ಬೇಕು ಕೇಳ. ನೀವು ಒಟ್ಟ ಈ ಕಲಾ ಕಡಿಮೆ ಮಾಡಿದಾಗ ನಮ್ಮ ಊರ ಹೆಸರು ನೀವು ತರಬೇಕು. ನಿಮ್ಮ ಅವ್ವ ಹೆಂಗೆ ಹಾಡು ಹೆಸರು ಹೆಂಗಲ್ಲ ನೀನು ನಿನ್ ಹೆಸರು ತರಬೇಕು, ನಿನಗೆ ಏನು ಬೇಕಲ್ಲ ಕೇಳ ಅಂತ ತಿಳ್ಕಿರಿಂದ ನಾವು ಕೊಡಕ್ಕೆ ಸಿದ್ಧದೀವಿ ಅಂತ ಬೆನ್ನೆಲುಬಾಗಿ ನಿಂತಾರ. ಅವ್ರು ಬೆನ್ನೆಲುಬಾಗಿ ನಿಂತಾರ ಸರ್. ಅವ್ರಿಗೆ ಇವತ್ತಿನ ದಿನ ಸರ್ ನಾ ಏನ್ ಹೇಳ್ಬೇಕಾಗಿತ್ತಪ್ಪ ಅಂತಂದ್ರೆ, ಅವ್ರು ನನಗೆಲ್ಲ ಎಷ್ಟು ಮಟ್ಟಿಗೆ ಕೇಳ್ತಾರಪ್ಪ ಅಂದ್ರೆ ಈ ಕಲಾವನ್ನು ಒಟ್ಟು ನಾ ಹೆಚ್ಚಿಗೆ ಮಾಡಿಕೊಂಡು ಜಗತ್ತಿನೊಳಗ ಕರ್ನಾಟಕ ಮಹಾರಾಷ್ಟ್ರ ಆಗಲಿ, ಹಳ್ಳಿಗಾಗಲಿ, ಎಲ್ಲ ಟಿವಿ ಆಗಲಿ, ಮಾಧ್ಯಮದೊಳಗಾಗಲಿ, ರೇಡಿಯೋದೊಳಗಾಗಲಿ ಎಲ್ಲ ಕಡೆ ಒಟ್ಟು ಗೀಗಿ ಪದವನ್ನು ಹೆಚ್ಚಿನ ಮಟ್ಟಕ್ಕೆ ಬೆಳೆಸಿದ್ದರಿಂದ ಎಲ್ಲ ನನ್ನ ಪ್ರೇಕ್ಷಕರಿಗೆ ಇದನ್ನ ಗೀಗಿ ಪದವನ್ನು ಇಲ್ಲಿಗೆ ಮುಗಿಸಬಾರ್ದು, ಎಲ್ಲ ಕಡೆ ಹರಡಲಿ ಅಂತ ಹೇಳಿಕೆಯಿಂದ ಈ ಗೀಗಿ ಪದವನ್ನ ಇದನ್ನ ಮುಂದೂಡಿಸ್ಬೇಕಂತ ನಮ್ಮ ತಾಯಿಗಿಂತ ಸಣ್ಣವರಾಗಿರ್ತಕ್ಕಂಥ ಯಾರು ಅಶೋಕ್ ಹಂಗರಿಗೆ ಅಂತೇಳಿ, ಅಶೋಕ್ ಹಂಗರಿಗೆ ಅಂತೇಳಿ ಅವನಿಗೂ ಬಹಳ ಹಂಬಲ ಬಾಳ. ಅಂದ್ರೆ ಎಲ್ಲೇ ಕಾರ್ಯಕ್ರಮಕ್ಕೆ ಹೋದ್ರು ಸಹಿತ ನಿನಗೆ ಏನು ಕಡಿಮೆ ಆಗಲಿ, ಏನೋ ಒಂದು ಕಮ್ಮ ಚೋಟು ಬಿದ್ರು ಸಹಿತ ನಿನಗೆ ಏನು ಬೇಕಾದ್ರೆ ನಾ ಕೊಡುವಂಗ ಅದು ನಾವು ಬೆನ್ನೆಲುಬಾಗಿ ನಿಂತ ತಿಕ್ಕಿರಿಂದ ಯಾವ ನಮ್ಮ ಕಾಕ ಆಗಲಿ, ಯಾವ ನಮ್ಮ ಸಂತಾಪ ಹಂಗರಿಗೆ ಆಗಲಿ, ಮತ್ತೆ ಅದೇ ತರನಾಗಿ ನಮ್ಮ ದೊಡ್ಡ ಕಾಕ ಆಗಿರ್ತಕ್ಕಂಥ ರಂಗಪ್ಪ ಹಂಗರಿಗೆ ಆಗಲಿ, ಅವರ ಮಗ ಆಗಿರ್ತಕ್ಕಂಥ ಪರಶುರಾಮ ಹಂಗರಿಗೆ ಆಗಲಿ, ಮತ್ತೆ ಇವರೆಲ್ಲರೂ ಸರ್ ನನಗೆ ಬಹಳ ಸಾಥ್ ಕೊಡ್ತಾರೆ ಸರ್. ನೀವು ಇಷ್ಟೆಲ್ಲ ನನಗೆ ಹೆಲ್ಪ್ ಮಾಡಿರ್ತಕ್ಕಂಥ ಮತ್ತ ಅದೇ ತರನಾಗಿ ಈಗ ನಮ್ಮ ಮ್ಯಾಲಾಗ ನೂತನಾಗಿ ಪ್ರೆಸೆಂಟ್ಲಿ ಇರ್ತಕ್ಕಂಥವು ಯಾವ ನಮ್ಮ ಕಾಕವರಾಗಿರ್ತಕ್ಕಂಥ ಸೌಕತ್ ಅಲಿ ಸಾರವಾಡ, ಯಾವ ನಮ್ಮ ಮಸಿಮಳ ಗ್ರಾಮದ ಅಣ್ಣನಾಗಿರ್ತಕ್ಕಂಥ ಸೂರವಾದಕರು, ಯಾವ ಬಾಬು ಅಣ್ಣ ಮಖಾಂದಾರ, ಅವರಾದ್ರೂ ಕೂಡ ನನಗೆ ಬಹಳ ಪ್ರೋತ್ಸಾಹ ಮಾಡ್ತಾರು, ಬಹಳ ನನಗೊಂದು ಬೆಂಬಲವಾಗಿ ನಿಂತಾರು. ಯಾವ ನಮ್ಮ ಶ್ರೀಕಾಂತ ಸಾರವಾಡ ಅಂದ್ರೆ ಸ್ವತಃ ನನ್ನ ಮಗನಾದಂತೆ ಅವ ಎಲ್ಲ ಕಡೆ ಹೇಳ್ತಾನೆ ಸರ್, ನನ್ನ ಮಗನ ನಾನ ಕಲಿಸಿನಿ ಹಾಡಿಕಿ ಅಭಿಮಾನ ಹಾಡ್ಸಾಕ್ ಹೆಚ್ಚೀನಿ ಅಂತ ಹೇಳಿಕಿರಿಂದ ಹೇಳ್ತಾನೆ ಸರ್. ಅವ್ರಿಗೆಲ್ಲರಿಗೂ ಒಟ್ಟು ನಮ್ಮ ಊರ ಗ್ರಾಮಸ್ಥರಾಗಲಿ, ನನ್ನ ಕಲಾ ತಂಡದ ಬಳಗದವರಿಗಾಗಲಿ, ನಮ್ಮ ಪ್ರೇಕ್ಷಕರಿಗಾಗಲಿ, ಮುಂದೆ ನಾನು ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಅಭಿಮಾನಿಗಳಿಗಾಗಲಿ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಸರ್. ಧನ್ಯವಾದಗಳು.